ಫಸ್ಟ್ ಯಾವುದೇ ಒಂದು ವಿಶೇಷತೆ ಉಂಟು ಅಂತಾದರೆ, ಯಾವುದೇ ಅದು ಆರ್ಟಲ್ಲಿರಲಿ ಯಾವುದರಲ್ಲೇ ಇರಲಿ, ಇದು ಯಾಕೆ, ಇದು ಹೇಗೆ, ಈ ಎರಡು ಕ್ವಶನ್ ಮಾರ್ಕ್ ಫಸ್ಟ್ ನನ್ನ ತಲೆಯಲ್ಲಿ ಬರ್ತಾಯಿತ್ತು. ಈ ಆಲ್ಕೋಹಾಲು, ಡ್ರಗ್ಸು, ಸ್ಮೋಕಿಂಗು ಇದರ ಮೇಲೆ ನಾನು 1.5 ಗಂಟೆಯ ಪ್ರೋಗ್ರಾಮ್ ಮಾಡಿದ್ದೇನೆ, ಸ್ಪೆಷಲ್ ಐಟಮ್ಸು. ಸೊ ಇದು ಕೆಲವೆಲ್ಲ, ಆದರೆ ನಾವು ಜಾಗ್ರತೆ, ಪ್ರತಿಯೊಂದು ಐಟಮ್ ಮಾಡೋಗಲು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಿ ನೋಡಿ ಮತ್ತೆ ನಾವು ಪಬ್ಲಿಕ್ಕಿಗೆ ತೋರಿಸೋದು. ಅವ್ರ ಮನೇಲಿ ನಾನು ಟ್ರೈ ಮಾಡ್ತೇನೆ ಅಂತ ಅದು ಸಹ ಒಂದು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರ್ತದೆ. ಆದರೆ ನಾವೇನು ಮಾಡ್ತೇವೆ ಅಂದರೆ, ಇಂಥ ರಿಸ್ಕ್ ಐಟಮ್ ಮಾಡೋ ಈಗಲೂ ಅಷ್ಟೇ ಮಕ್ಕಳಲ್ಲಿ ಇದ್ದರೆ ಅವರಿಗೆ ಹೇಳ್ತೇವೆ, ನಾವು ಮಾಡಿದ್ದನ್ನು ಅಲ್ಲ ನೋಡಿ ನೀವು ಮಾಡಲಿಕ್ಕೆ ಹೋಗಬೇಡಿ ಇದನ್ನು ಮನೆಯಲ್ಲಿ. ಇಂಡಿಯನ್ ಮ್ಯಾಜಿಕ್ ಇದು ಫ್ಯೂಚರ್ ಏನು ಸರ್? ಇಂಡಿಯನ್ ಮ್ಯಾಜಿಕ್ ಎಂದು ಫ್ಯೂಚರ್ ಉಂಟು. ಯಾವುದೇ ಕಲೆ ಇರಲಿ, ನಾಡು ಯಾವುದೇ ಮ್ಯಾಜಿಕ್ ಅಂತ ಹೇಳಿಲ್ಲ, ಅದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ನೀವು ಮಾಡಿದರೆ ಖಂಡಿತ ಫ್ಯೂಚರ್ ಉಂಟು. I am personally excited with today's episode of Manthan with Lakshman. The reason is I am sitting to next one who is one of my childhood hero. He used to take us to the world of wonders, the world of mystery and next level of imagination. He's a marvelous magician, extraordinary mentalist and a performer who used to amaze his audience through his skill, his showmanship and storytelling. I would like to welcome Professor Shankar, an international magician giving thousands and thousands of shows across the globe, upholding Indian tradition in magic. And Professor Shankar sir, thank you so much Manthan with Lakshman podcast ಬಂದದಕ್ಕೆ. It's an honor to have you as one of the guests. ಸೊ ನನಗೆ ಕೂಡ ಅಷ್ಟೇ ಬಹಳ ಖುಷಿ ಆಗ್ತಾ ಉಂಟು. ನಿಮ್ಮ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೇನೆ, ಚೆನ್ನಾಗಿ ಬರ್ತಾ ಉಂಟು. ಥ್ಯಾಂಕ್ ಯು ಸರ್. ಎಲ್ಲ ಬ್ಲೆಸ್ಸಿಂಗ್ಸ್, ನಿಮ್ಮ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಸೊ ಇಂಡಿಯನ್ ಮ್ಯಾಜಿಕ್ ಅದರದ್ದೇ ಒಂದು ಟ್ರೆಡಿಷನ್ ಉಂಟು, ಅದರದ್ದೇ ಒಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಉಂಟು. ಬಟ್ ನಿಮ್ಮ ಲೈಫಲ್ಲಿ ಸಾಧಾರಣ 14ನೇ ವರ್ಷ ಪ್ರಾಯದಲ್ಲಿ ನೀವೊಂದು ಮ್ಯಾಜಿಕ್ ಅನ್ನೋದೊಂದು ಶುರು ಮಾಡ್ತೀರಿ, ಶೋ ಕೊಡಲಿಕ್ಕೆ ಶುರು ಮಾಡ್ತೀರಿ. ಬಟ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿದರೆ ಯಾರಿಗೆ ಸಹ ಮ್ಯಾಜಿಕ್ ಅಂತ ಗೊತ್ತಿರಲಿಲ್ಲ. ಬಟ್ ಅದು ಹೇಗೆ, ನೀವು ಹೇಗೆ ಇನ್ಸ್ಪೈರ್ ಆದ್ರೆ ಸರ್ ಒಂದು ಮ್ಯಾಜಿಕ್ ಇದರಲ್ಲಿ ಒಂದು ಇನ್ವಾಲ್ವ್ ಆಗಬೇಕು ಅಂತ? ಅಲ್ಲ, ನನಗೆ ಒಂದನೇದಾಗಿ ನಾನು 14ನೇ ವರ್ಷ ಪ್ರಾಯದಲ್ಲಿ ಟಿಕೆಟ್ ಶೋ, ಪಬ್ಲಿಕ್ ಶೋ ಕೊಟ್ಟಿದ್ದು ನಾನು. ಕಾರ್ಯಕ್ರಮ ಅದಕ್ಕಿಂತ ಮೊದಲೇ ಮಾಡ್ತಾ ಇದ್ದೆ ಉಡುಪಿಯಲ್ಲಿ. ಹೌದು, ಅಲ್ಲ, ನಾನು ಬೆಳ್ತಂಗಡಿಯಲ್ಲಿದ್ದೆ. ಓಕೆ. ನಂದು ಹುಟ್ಟೂರು ಕಾಸರಗೋಡು ಹತ್ರ ಬದಿಯಡ್ಕ ಅಂತೇಳಿ, ಅಲ್ಲಿ ಅಲ್ಲಿಂದ ನಮ್ಮ ಅಪ್ಪ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಕಾಡನ್ನು ತೆಗೆದು ಅದನ್ನೆಲ್ಲ ಕಾಡು ಕಡಿದು ನಾಡು ಮಾಡಿ ಕೃಷಿ ಎಲ್ಲ ಮಾಡಿದವರು. ಹಾಗೆ ನಾವು ಅಲ್ಲಿ ಸೆಟ್ಲ್ ಆಗಿದ್ದೇವೆ. ನಂದು ಎಲಿಮೆಂಟ್ರಿ ಶಾಲೆ ಗೇರುಕಟ್ಟೆ ಪ್ಲಸ್ ಬೆಳ್ತಂಗಡಿ, ಹೈಸ್ಕೂಲು ಬೆಳ್ತಂಗಡಿ, PUC ಉಜಿರೆ SDM, ಡಿಗ್ರಿ ಮೈಸೂರು ಮಹಾರಾಜ ಕಾಲೇಜು. ಇದು ನನ್ನ ಊರಿನ ತಿರುಗಾಟದ ಇದು. ಈ ಬೆಳ್ತಂಗಡಿಯಲ್ಲಿ ಇದ್ದಾಗ ನಾನು ಶಾಲೆಗಳಿಗೆ, ನಿಮ್ಗೆ ಗೊತ್ತು ಆ ಟೈಮ್ನಲ್ಲೆಲ್ಲ ಮ್ಯೂಸಿಷಿಯನ್ಸ್ ಎಲ್ಲ ಚಿಕ್ಕ ಚಿಕ್ಕ ಮ್ಯೂಸಿಷಿಯನ್ಸು ಬರ್ತಾರೆ, 25 ವಯಸ್ಸೆಲ್ಲ ನಾವು ಕೊಡೋದು, ಅವ್ರೇನಾದ್ರು ಮ್ಯಾಜಿಕ್ ಮಾಡಿ ಟ್ರಿಕ್ ಮಾಡಿ ಹೋಗ್ತಿದ್ರು, ಮಾಡ್ತಾ ಇದ್ರು. ನಾನು ಅದನ್ನೆಲ್ಲ ನೋಡ್ತಾ ಇದ್ದೆ. ನೋಡಿದಾಗ ನನಗೆ ಫಸ್ಟ್ ಯಾವುದೇ ಒಂದು ವಿಶೇಷತೆ ಉಂಟು ಅಂತಾದರೆ, ಯಾವುದೇ ಅದು ಆರ್ಟಲ್ಲಿರಲಿ ಯಾವುದರಲ್ಲೇ ಇರಲಿ, ಇದು ಯಾಕೆ, ಇದು ಹೇಗೆ, ಈ ಎರಡು ಕ್ವಶನ್ ಮಾರ್ಕ್ ಫಸ್ಟ್ ನನ್ನ ತಲೆಯಲ್ಲಿ ಬರ್ತಾಯಿತ್ತು. ಇವನು ಮಾಡಿದಾಗಲೂ ಇದು ಹೇಗೆ ಮಾಡಿದೆ ಇವನು ಅಂತೇಳಿ ಇಂಟ್ರೆಸ್ಟ್ ಬಂತು. ಕರೆಕ್ಟ್. ಆಮೇಲೆ ಸೋಮವಾರ ದಿವಸ ಅಲ್ಲಿ ಸಂತೆ ಆಗ್ತದೆ ಬೆಳ್ತಂಗಡಿಯಲ್ಲಿ. ನಾನು ಸಂತೆಗೆ, ನಾನು ಕ್ಲಾಸಿಗೆ ಚಕ್ಕರ್ ಹೊಡೆದು ಹೋಗೋದು. ಅಲ್ಲಿ ಸ್ಟ್ರೀಟ್ ಮ್ಯೂಸಿಷಿಯನ್ಸು, ಅವನು ನಿಮ್ಗೆ ಈಗಲೂ ಮಾಡ್ತಾರೋ, ಒಂದು ಕಾಯಿನನ್ನು ಬಿಸಾಕ್ತಾರೆ, ಹೇಗೆ ಮಾಯ ಆಗ್ತದೆ, ಪುನಃ ಅದನ್ನು ಅವನ ಕಿವಿಯಿಂದ ಹೇಗೆ ಮಾಡ್ತಾರೆ, ತೆಗಿತಾರೆ, ಡಬ್ಬಕ್ಕೆ ಹಾಕ್ತಾರೆ, ಈ ಥರ ತುಂಬ ಕಾಯಿನ್ ಪ್ರೊಡಕ್ಷನ್ಸ್ ಇದೆಲ್ಲ ಮಾಡ್ತಾ ಇದ್ರು. ನನ್ನ ಹತ್ರ ಬಂದು ನನ್ನ ಹತ್ರ ಕೈ ಮುಷ್ಟಿ ಹಿಡಿ ಅಂತ ಹೇಳಿದ, ಮುಷ್ಟಿ ಹಿಡಿದೆ, ಹಾಕು ಡಬ್ಬಕ್ಕೆ ಅಂತ ಹೇಳಿದ, ಡಬ್ಬಕ್ಕೆ ಹಾಕಿದೆ, ಹಣಂಕ ಅಂತ ಒಂದಿಷ್ಟು ದುಡ್ಡು ಇತ್ತು. ನನಗೆ ಆಶ್ಚರ್ಯ ಆಯ್ತು, ಇದು ಹಾಗೆ ಮಾಡಿದ ಅಂತೇಳಿ. ಇನ್ನೊಂದ್ಸಲ ಮಾಡ್ಬೋದಾ ಕೇಳಿದೆ, ಮಾಡು ಅಂತ ಹೇಳಿದ, ತೆಗೆದೆ, ಕೈ ಹಿಡಿದೆ, ಹಾಕು ಅಂತ ಹೇಳಿದ. ನಾನೇನು ಮಾಡಿದೆ, ಹೀಗೆ ಮಾಡಿದೆ, ನಿಮ್ಗೆ ವಾಪಸ್ ಬರ್ಬೋದು, ಹೌದು ಬರ್ತದೆ ಅಂತೇಳಿ. ಆದರೆ ಕಾಯಿನ್ ಡಬ್ಬಕ್ಕೆ ಬಿದ್ದ ಶಬ್ದ ಕೇಳಿತ್ತು ನನಗೆ. ಆಗ ನನಗೆ ಗೊತ್ತಾಯ್ತು, ಟ್ರಿಕ್ ಉಂಟು ಇದರಲ್ಲಿ ಅಂತೇಳಿ. ನನ್ನ ಕೈ ಈ ಕಾಯಿನ್ ಬೀಳೋದಲ್ಲ ಅಂತೇಳಿ. ಕೊನೆಗೆ ಮನೆಗೆ ಹೋಗಿ ಅದನ್ನೇ ನಾನು ಅಭ್ಯಾಸ ಮಾಡ್ತಾ ಕೂತೆ, ಬೇರೆ ಬೇರೆ ಹೇಗೆ ಮಾಡಿ ಸಾಧ್ಯ ಅಂತೇಳಿ. ಸೊ ಅದೊಂದು ಟ್ರಿಕ್ ಕಲಿತೆ. ಆಮೇಲೆ ಸ್ಟ್ರೀಟ್ ಮ್ಯೂಸಿಷಿಯನ್ ಬಂದವನ ಹತ್ರ ನಾನು ಮತ್ತೆ ನಮ್ದು 2-3 ಜನ ಫ್ರೆಂಡ್ಸ್ ಸೇರಿ ನಮ್ಗೆ ಕಲಿಸಿಕೊಡಿ ಅಂತ ಹೇಳಿದೆ. ಅವನು ಹೇಳಿದ 10 ರೂಪಾಯಿ ತಗೊಂಡ್ಬರ್ಬೇಕು ಅಂತ ಹೇಳಿದ. ಅಂದ್ರೆ ಅವನದೊಂದು USP, ಅದು ಚಾರ್ಜ್ ಇದರದ್ದು ಆ ಟೈಮ್. ಯಾವಾಗಿದ್ದು ನಾನು ಹೇಳ್ತಾ ಇರೋದೆಲ್ಲ
60ರ ದಶಕದ್ದು, 63 64ನೇ ಇಸ್ವಿ ಇದು ಕಥೆ ಇದು. ಅವಾಗ 10 ರೂಪಾಯಿ ಅಂದ್ರೆ ಈಗಿನ ಎಷ್ಟು ಹಾಗೆ. ಕೊನೆಗೆ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ಆದರೆ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಲ್ಲಿ ನನಗೆ 5 ರೂಪಾಯಿ ಬಹುಮಾನ ಸಿಕ್ಕಿತ್ತು, ಫಸ್ಟ್ ಪ್ರೈಸ್. ಅದು ನನ್ನ ಹತ್ರ ಇತ್ತು. ಅದು ಮತ್ತೆ ನಾವೆಲ್ಲ ಒಟ್ಟು ಸೇರಿ ಹೋಗಿ ಅವನ ಹತ್ರ ಹೋದೆವು, ಅವನಿಗೆ 10 ರೂಪಾಯಿ ಕೊಟ್ಟೆವು. ಅವನು ಕೆಲವು ಐಟಮ್ಸ್ ಎಲ್ಲ ಹೇಳಿಕೊಟ್ಟ. ಇದು ನಾನು ಬೇಸಿಕ್ ಕಲ್ತದ್ದು. ಇನ್ನೊಂದು ಏನು ಮಾಡ್ತಾ ಆಯ್ತು ಅಂದ್ರೆ, ನಮ್ಮ ಮನೆಗೆ ಒಬ್ಬ ಸನ್ಯಾಸಿ ಬಂದಿದ್ದ ಮನೆಗೆ. ಅವನು ಬಂದು ನಮ್ಮ ಅಪ್ಪನ ಹತ್ರ ತುಳಸಿ ಕಟ್ಟೆಯಿಂದ ಮಣ್ಣು ತಗೊಂಡು ಬಾ ಅಂತ ಹೇಳಿದ್ರು. ಅಪ್ಪ ಹೋದ್ರು, ತುಳಸಿ ಕಟ್ಟೆಯಿಂದ ಮಣ್ಣು ತಂದರು. ಅದನ್ನೊಂದು ಪೇಪರ್ನಲ್ಲಿ ಹಾಕಿದ, ಪ್ಯಾಕೆಟ್ ಮಾಡಿದ, ಅಪ್ಪನ ಕೈಯಲ್ಲಿ ಕೊಟ್ಟ. ದೇವರ ಕೊನೆಗೆ ಹೋಗಿ ಬಿಚ್ಚಿ ನೋಡಿ ಅಂತ ಹೇಳಿದ. ಅಪ್ಪ ಅದನ್ನು ದೇವರ ಕೊನೆಗೆ ಹೋಗಿ ಬಿಚ್ಚಿ ನೋಡಿದೆ, ಅದು ಕುಂಕುಮ, ಮಣ್ಣು ಕುಂಕುಮ ಆಗಿತ್ತು. ಇದು ಅವನು ಮಾಡಿದ. ಅವನು ಸನ್ಯಾಸಿ ವೇಷದವ, ಮೋಸಗಾರನೇ ಆಯ್ತಾ. ನಾನು ನೋಡ್ತಾ ಇದ್ದಲ್ಲಿ ನಿಂತ್ಕೊಂಡು. ಆಮೇಲೆ ಕುತ್ತಿಗೆಯಿಂದ ರುದ್ರಾಕ್ಷ ಸರವನ್ನ ಕೈಯಲ್ಲಿ ಹಿಡಿದ, ಶಂಭೋ ಶಂಕರ್ ಅಂತ ಹೀಗೆ ಮಾಡಿದ ಕೂಡಲೇ ನೀರು ಬಿತ್ತು. ಇದು ಗಂಗಾಜಲ ಪವಿತ್ರ, ಕುಡೀರಿ ಅಂತೇಳಿ ಅಪ್ಪನಿಗೆ ಕುಡಿಸಿದ ಅದನ್ನು. ಇದು ಎರಡು ನೋಡಿದ ಕೂಡಲೇ ಅಪ್ಪನಿಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯಿತು. ಮತ್ತೆ ಅವನಿಗೆ ಮಿರಾಕಲ್ ಟೈಪ್. ನಾನು ಹತ್ರ ಮೊದಲೇ ಹೇಳಿದಾಗ ಇದು ಯಾಕೆ ಹೇಗೆ ಮಾಡ್ತಾರೆ ನನ್ನ ತಲೆಯಲ್ಲಿ ಅದೇ ತಿರ್ಗ್ತಾ ಇತ್ತು. ನನಗೆ ನಗು ಬಂತು. ಅವನು ಹೋದ ಮೇಲೆ ಅಪ್ಪನ ಹತ್ರ ಹೇಳಿದೆ, ಅಪ್ಪ ನಿಂತ್ಕೊಳ್ಳಿ ಅಂತ ಹೇಳಿದೆ, ಮಣ್ಣು ತನ್ನಿ ಅಪ್ಪ ಅಂತ ಹೇಳಿದೆ. ಅಪ್ಪ ನಗಾಡ್ಕೊಂಡು ಹೋಗಿ ಮಣ್ಣು ತಗೊಂಡ್ಬಂದ್ರು, ಪ್ಯಾಕೆಟ್ ಮಾಡಿ ಕೊಡು. ಅಷ್ಟು ಪರ್ಫೆಕ್ಟ್ ಆಗಲಿಲ್ಲ ನಂದು ಮಾಡಿದ್ದು, ಒಟ್ಟು ನಾನು ಮಾಡಿಕೊಟ್ಟೆ. ಬಿಚ್ಚಿ ನೋಡುವಾಗ ಕುಂಕುಮ ಆಯ್ತು. ಹೌದು, ಅವನೇ ಹೀಗೆ ಮಾಡಿದ್ದು ಅಂತ ಹೇಳಿದ್ರು. ಹೌದು, ರುದ್ರಾಕ್ಷಿದು ಈಗ ನನಗೆ ಈಗ ಗೊತ್ತಾಗ್ಲಿಲ್ಲ, ಆಲೋಚನೆ ಮಾಡಿ ಗ್ಯಾರಂಟಿ ಹೇಳಿದೆ. ಇದು ಒಂದು ಕಲ್ತದ್ದು ಹಾಗೆ ನಾನು ಮ್ಯಾಜಿಕ್. ಒಂದು ಸಂತೆಯಲ್ಲಿ ಒಬ್ರು ಸ್ಟ್ರೀಟ್ ಮ್ಯಾಜಿಕ್ ಪರ್ಫಾರ್ಮ್ ಮಾಡುವಾಗ ಅಲ್ಲಿ ಮತ್ತೆ ಸ್ಟ್ರೀಟ್ ಶಾಲೆಗೆ ಬಂದ ಚಿಕ್ಕ ಮ್ಯೂಸಿಷಿಯನ್ಸ್ಗಳು ಅವರು ಮಾಡೋದನ್ನ ನೋಡಿ ಯೋಚನೆ ಮಾಡಿಕೊಂಡು, ಆಮೇಲೆ ಮನೆಗೆ ಬಂದ ಸನ್ಯಾಸ ಒಂದು. ಇದು ನನಗೆ ಬೇಸಿಕ್ನಲ್ಲಿ ಕಲ್ತದ್ದು. ಅಂದರೆ ಬೇರೆ ಯಾರು ಕಲಿಸಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೆಜಿಷಿಯನ್ಸೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಡೊಂಬರಾಟದವ್ರದ್ದು ಮಾತ್ರ ಗೊತ್ತು, ಬಿಟ್ಟು ಮೆಜಿಷಿಯನ್ಸ್ ಅಂತ ಯಾರಿಗೂ ಗೊತ್ತಿಲ್ಲ. ನನಗೆ ಆಪರ್ಚುನಿಟಿ ಇಲ್ಲ. ಅದೇ ಟೈಮ್ನಲ್ಲಿ 64ರಲ್ಲಿ ಇರಬೇಕು, ಪುತ್ತೂರಿನಲ್ಲಿ ಕೇರಳದ ಒಬ್ಬ ಮ್ಯೂಸಿಷಿಯನ್ ಬಂದ. ಅವನು ಬಂದು ಕೋವಿಂದ ಹೊಡೆದ ಗುಂಡನ್ನ ಅಂಗೈಯಲ್ಲಿ ಹಿಡಿದು ಕೊಡುವ ಮ್ಯಾಜಿಕ್, ಅವನು ಬುಲೆಟ್ ಕ್ಯಾಚಿಂಗ್ ಅಂತೇಳಿ ಅವನು ಮಾಡಿದ. ನಾನು ಗೇರುಕಟ್ಟೆಯಿಂದ ಪುತ್ತೂರಿಗೆ ಹೋಗಿ ಆ ಮ್ಯಾಜಿಕನ್ನು ನೋಡಿದೆ. ನಾನು ಮ್ಯಾಜಿಕ್ ನೋಡಿದ ಕೂಡಲೇ ನನಗೆ ಆಯಿತು, ನಿಜವಾಗಿ ಕೋವಿಂದ ಗುಂಡು ಹೊಡೆದ್ರೆ ಯಾರಿಗೂ ಹಿಡಿಲಿಕ್ಕೆ ಸಾಧ್ಯ. ಇದೊಂದು ಕ್ವಶನ್ ಮಾರ್ಕ್ ನನ್ನ ಎದುರಿತ್ತು. ಹಾಗಿದ್ರೆ ಅವನೇನು ಮಾಡಿದ, ಈ ಪ್ರಶ್ನೆ ಬಂತು. ನಾನು ಆ ದೃಷ್ಟಿಯಿಂದಲೇ ನೋಡ್ತಾ ಇದ್ದೆ. ಪ್ರೋಗ್ರಾಮ್ ನೋಡಿದೆ. ನಮ್ಮ ಮನೇಲಿ ಕೋವಿತ್ತು. ಮನೆಗೆ ಬಂದ ಕೂಡಲೇ ಅಪ್ಪನ ಹತ್ರ ಹೇಳಿದೆ, ಅಪ್ಪ ಬಾಳೆದಿಂಡೆ ಉಂಟು, ಅದಕ್ಕೆ ಗುರಿ ಇಟ್ಟು ನೀವು ಹೊಡಿಬೇಕು, ನಾನು ಗುಂಡನ್ನು ಹಿಡಿದು ಕೊಡ್ತೇನೆ ಅಂತ ಹೇಳಿದೆ. ಸ್ವಲ್ಪ ನನಗೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿತ್ತು. ಆಯ್ತಲ್ಲ, ಅಪ್ಪ ಕೇಳಲಿಲ್ಲ, ಹೊಡ್ಲಿಕ್ಕೆ ಕೇಳಲಿಲ್ಲ. ಅದು ಏನು ಮಾಡಿ ಒಪ್ಪಿಸಿದೆ. ಅವರು ಬಾಳೆದಿಂಡಿಗೆ ಎಲ್ಲಿಂದ ಆ್ಯಂಗಲ್ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಅವರು ಹೊಡೆದ ಕೂಡಲೇ ನಾನು ಮಾಡಿದೆ, ಗುಂಡು ಕೈಯಲ್ಲಿ ಹಿಡಿದೆ, ತೆಗೆದು ಕೊಟ್ಟೆ ಅಪ್ಪನಿಗೆ. ಆಶ್ಚರ್ಯ ಆಯಿತು. ಇಲ್ಲಿ ನನಗೆ ಹೆಲ್ಪ್ ಆಗಿದ್ದಂತಂದರೆ, ಅಲ್ಲಿ ಆ ಒಂದು ಪ್ರಶ್ನೆ ನನಗೆ ಬಂದದ್ದು, ನಿಜವಾದ ಕೋವಿಂದ ಹೊಡೆದ ಗುಂಡನ್ನು ಯಾರಿಗೂ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮುಂದೆ ಇಟ್ಕೊಂಡು ಹಾಗಿದ್ರೆ ಅವನು ಎಂತ ಮಾಡಿದ್ದಾನೆ ಪ್ರಶ್ನೆ ಅಲ್ಲಿಗೆ ಬರ್ತದೆ. ಅದರ ಹಿಂದೆ ಹೋದಾಗ ಈ ಒಂದು ಕೂಡ ಗೊತ್ತಾಯಿತು. ಇದನ್ನು ಬೆಳ್ತಂಗಡಿ ಸಮಾಜ ಮಂದಿರದಲ್ಲಿ 65ನೇ ಇಸವಿಯಲ್ಲಿ ಫಸ್ಟ್ ಟಿಕೆಟ್ ಶೋದಲ್ಲಿ ನಾನು ಮಾಡಿ ತೋರಿಸಿದೆ. ಸೊ ಆಗ ನಿಮ್ಗೆ ಅದು ಟೈಟಲ್ ಅಂತ ಅಲ್ಲೇ ಇದಾಗಿದ್ದು. ಅದನ್ನ ಗುಂಡು ಹಿಡಿದು ಕೊಟ್ಟೆ. ಅದು ಗುಂಡು ಫೈರ್ ಮಾಡಿದ್ದು ಪೊಲೀಸ್ ಇನ್ಸ್ಪೆಕ್ಟರ್. ನಾನು ಸ್ಟೇಷನ್ಗೆ ಹೋಗಿ ಅವ್ರ ಹತ್ರ ಹೇಳಿದೆ, ಸರ್ ಈ ಥರ ಫೈರ್ ಮಾಡಬೇಕು. ಅವರು ಒಪ್ಪಲಿಲ್ಲ. ಮತ್ತೆ ಕೊನೆಗೆ ಅವರಿಗೆ ಹೇಳಿದೆ, ಅಪಾಯ ಇದರಲ್ಲಿಂದ ಏನಿಲ್ಲ ಹಾಗೆ ಅಂತ ಹೇಳಿದೆ. ಒಪ್ಪಿದ್ರು, ಬಂದರು. ಕೋವಿ ನಮ್ಮದೇ ಮನೆಯಿಂದ ಕೋವಿ ಅಣ್ಣ ಇವರು ಅಪ್ಪ ತಗೊಂಡು ಬಂದಿದ್ರು. ಆ ಕೋವಿಂದ ತೆಗೆದು ನಾನು 1 2 3 ಅಂತ ಹೇಳುವಾಗ, ನೀವು ಈ ಆ್ಯಂಗಲಿಗೆ ಗುರಿ ಇಟ್ಟು ಹೊಡಿಬೇಕು ಅಂತ ಅವ್ರಿಗೆ ಹೇಳಿದ್ದು. ನಾನು ಎಸ್ ಐ ಹೊಡೆದ್ರು. ಢಮಾರ ಸೌಂಡ್, ಅದು ಹಾಲ್ನ ಒಳಗೆ ಹೋಗುವಾಗ ಬೌನ್ಸ್ ಆಗಿತ್ತು. ಸೌಂಡ್ ಇದಾಯ್ತು ಕೂಡಲೇ ನಾನು ಸ್ಟೇಜಿಂದ ಜೋರಾಗಿ ಕಿರಿಚಿಕೊಂಡ್ಬಿಟ್ಟೆ ಗುಂಡು ಹಿಡಿಯುವಾಗ. ಆ ಕಿರಿಚಿದ್ದನ್ನು ಕೇಳಿ ಇನ್ಸ್ಪೆಕ್ಟರ್ ಪಾಪ ಹೆದರಿ ಅವರ ಕೈಯಿಂದ ಕೋವಿ ಬಿತ್ತು ಕೆಳಗೆ ಬಿದ್ದನ್ನು ಅಣ್ಣ ಹಿಡ್ಕೊಂಡ ಕೋವಿಯನ್ನು. ಅದು ನಾನು ಮಾಡಿದ ತಪ್ಪು ಅಂದರೆ ಇನ್ಸ್ಪೆಕ್ಟರ್ಗೆ ಇದನ್ನು ಹೇಳಲಿಲ್ಲ. ಹಿಡಿಯುವಾಗ ನಾನು ಕಿರಿಸ್ತೇನೆ ಅದನ್ನು ಹೇಳಲಿಲ್ಲ. ಅವ್ರು ಎನಿಸಿದ್ರು ಮೋಸ್ಟ್ಲಿ ತಾಗಿದೆ ಅಂತ ಹೇಳಿ. ಆಯ್ತಾ, ಸೊ ಕೊನೆಗೆ ಅದು ಬುಲೆಟ್ ಇದು ಕ್ಯಾಚ್ ಇದು ಬಂತು. ಕೋವಿಂದ ಹೊಡೆದ ಗುಂಡನ್ನು ಅಂಗೈಯಲ್ಲಿ ಹಿಡಿದ ಅಂತೆಲ್ಲ ಬರ್ಲಿಕ್ಕೆ ಶುರು ಆಯ್ತಲ್ಲ ಪೇಪರ್ಗಳಲ್ಲೆಲ್ಲ. ಬುಲೆಟ್ ಪ್ರೂಫ್ ಮ್ಯಾಜಿಷಿಯನ್ ಅದು ಕಲ್ಕತ್ತಲ್ಲಿ ಕೊಟ್ಟಿದ್ದು. ಕಲ್ಕತ್ತಲ್ಲಿ 68ನೇ ಇಸವಿಯಲ್ಲಿ ಆಲ್ ಇಂಡಿಯಾ ಮ್ಯಾಜಿಷಿಯನ್ಸ್ ಕಾನ್ಫರೆನ್ಸ್ ಒಂದಾಗಿತ್ತು. ಅದಕ್ಕೆ ಕರ್ನಾಟಕದಿಂದ ನನ್ನನ್ನು ಇನ್ವೈಟ್ ಮಾಡಿದ್ರು.
ನನಗೆ ಪ್ರಾಬ್ಲಿ ದ ಓನ್ಲಿ ಪರ್ಸನ್ ಫ್ರಮ್ ಕರ್ನಾಟಕ ಹೌದು, ಟು ಗೆಟ್ ಬ್ಯಾಂಗ್ಳೂರಲ್ಲಿ ಒಂದು ಇಬ್ರು ಇದ್ರು ಅವಾಗ. ಅವ್ರಿಗೆ ಇದು ಈ ಇನ್ವಿಟೇಷನ್ ಬಂದು ನನಗೆ ಮಾತ್ರ. ನಿಮ್ಗೆ ಮಾತ್ರ. ಸೊ ಅಲ್ಲಿ ಕಲ್ಕತ್ತಾಗೆ ಹೋದಾಗ ಅವರು ಬುಲೆಟಿಂದೆಲ್ಲ ಕೇಳಿ ಡೆಮಾನ್ಸ್ಟ್ರೇಷನ್ ಎಲ್ಲ ಆಗಿ ಅವ್ರು ಇದು ಮಾಡಿದ್ರು, ಬುಲೆಟ್ ಪ್ರೂಫ್ ಮ್ಯಾಜಿಷಿಯನ್ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟರು. ನನ್ನ ಪರ್ಫಾರ್ಮೆನ್ಸ್ ನೋಡಿ ಖುಷಿಯಾಗಿ ಪ್ರೊಫೆಸರ್ ಅಂತೇಳಿ ಅದರಲ್ಲಿ ಆ್ಯಡ್ ಮಾಡಿದರು. ಓಕೆ. ಈ ಪ್ರೊಫೆಸರ್ ಅಂತ ಬಂದರೆ ನಾನು ಯಾವುದೇ ಕಾಲೇಜಿನಲ್ಲಿ ಪ್ರೊಫೆಸರ್ ಎಲ್ಲ ಓದಿಯೂ ಅಲ್ಲ, ಇದರಲ್ಲಿ ನನಗೆ ಪ್ರೊಫೆಷನಲ್ ಆಗಿ ನಾನು ಮ್ಯಾಜಿಕನ್ನು ತಗೊಳ್ತೇನೆ ಅಂತೇಳಿ ಅಲ್ಲಿ ಹೇಳಿದಾಗ ಪ್ರೊಫೆಸರ್ ಶಂಕರ್ ಅಂತ ನನಗೆ ಇದು ಮಾಡಿದ್ದಾರೆ. ಅಲ್ಲಿಂದ ಶುರುವಾದ ಜರ್ನಿ ಮುಂದೆ ಇಷ್ಟೋ ತನಕ ಎಷ್ಟು ಶೋ ಕೊಟ್ಟಿರ್ಬೋದು ಸರ್? ಹೆಚ್ಚು ಕಮ್ಮಿ ಸುಮಾರು ಒಂದು 6-7 ಸಾವಿರದವರೆಗೆ ನಾನು ಡಾಕ್ಯುಮೆಂಟ್ ಮಾಡ್ತಾ ಇದ್ದೆ, ಬರ್ದಿಡ್ತಾ ಇದ್ದೆ ಮೊದಲು. ಎಲ್ಲಿ ಶೋ ಯಾರು ಮಾಡಿದ್ದು ಅಂತ ಬರ್ದಿಡ್ತಾ ಇದ್ದೆ. ಅದೆಲ್ಲ ಈಗ ಎಲ್ಲಿ ಉಂಟು ಅಂತಲೇ ಗೊತ್ತಿಲ್ಲ ನನಗೆ. ಬಟ್ ಒಂದು 10,000 ಶೋ ಆದ್ರೆ ಖಂಡಿತ ಒಂದು 10,000 ಶೋಸ್ ಆಗಿದೆ, ಇಂಡಿಯಾ ಅಂಡ್ ಅಬ್ರಾಡ್ ಒಟ್ಟಿಗೆ ಸೇರಿಸಿ. ರೆಪ್ರೆಸೆಂಟಿಂಗ್ ಇಂಡಿಯನ್ ಟ್ರೆಡಿಷನ್, ಆಕ್ಚುಲಿ ಟ್ರೆಡಿಷನಲ್ ಮ್ಯಾಜಿಕ್. ಅದರಲ್ಲೆಲ್ಲ ಜನರಲ್ ಮ್ಯಾಜಿಕ್ ಎಲ್ಲ ಬರ್ತಿತ್ತು. ಒಂದು ಪೆಟ್ಟಿಗೆಲ್ಲಿ ಹಾಕಿ ಬೀಗ ಹಾಕಿ ಎಸ್ಕೇಪ್ ಆಗುವಂಥ ಮ್ಯಾಜಿಕ್, ಒಂದು ಹುಡಿನಿ ಮ್ಯಾಜಿಕ್ ಅಂತೇಳಿ ಅದು ನಾನೇ ಮಾಡಿದ್ದು. ಯಾಕೆ ನನಗೆ ದುಡ್ಡು ಕೊಟ್ಟು ಕಲ್ಕತ್ತಾದಿಂದ ಮ್ಯಾಜಿಕ್ ಸಾಮಾನು ತರಿಸೋ, ಕಲ್ಕತ್ತಲ್ಲಿ ಸೇಲ್ ಮಾಡೋರು ಇದ್ರು, ಮ್ಯಾಜಿಕ್ ಐಟಮ್ ತಯಾರು ಮಾಡಿಕೊಡ್ತಾ ಇದ್ರು. ಅಲ್ಲಿ ತರಿಸಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಅಪ್ಪ ಕೂಡ ನಮ್ದು ರಿಚ್ ಫ್ಯಾಮಿಲಿ ಅಲ್ಲ. ಸೊ ಹಾಗೆ ನಾನು ಇದನ್ನು ಮಾಡಿ ಮನೆಗೆ ಒಬ್ಬ ಕಾರ್ಪೆಂಟರ್ನ ಬರ್ಲಿಕ್ಕೆ ಮಾಡಿ ನೀವೆಲ್ಲ ರೆಡಿ ಮಾಡಿ ಎಲ್ಲ ಐಟಮ್ಸ್ ಇವತ್ತಿನವರೆಗೂ ಅಷ್ಟೇ. ಹೆಚ್ಚಿನ ಐಟಮ್ಸು ನಾನು ಹ್ಯಾಂಡ್ ಮೇಡ್ ಮನೆಯಲ್ಲಿ. ಮತ್ತೆ ಮಗ ಅವನು ದೊಡ್ಡ ಆದ್ಮೇಲೆ ಅವನೇ ತಯಾರು ಮಾಡ್ತಾ ಇದ್ದಲ್ಲ ನನಗೆ. ಸರ್, ನೀವು ಮಗನ ಬಗ್ಗೆ ಹೇಳಿದ್ರಿ. ಸೊ ಒಂದು ಆರ್ಟಿಕಲ್ ನಾನು ಓದ್ತಾ ಇದ್ದೆ, 2.5 years ಓಲ್ಡ್ ಇರುವಾಗ ಅವರು ಫಸ್ಟ್ ಮ್ಯಾಜಿಕ್ ಟ್ರಿಕ್ ಮಾಡ್ತಾರೆ ಅಂತ ಹೇಳಿದ್ರಿ. ಹೌದು, ಅದೊಂದು ಇಂಟ್ರೆಸ್ಟ್ ಇದೆ. ಅಂದರೆ ಮಂಡ್ಯದಲ್ಲಿ ನಾನು ಮ್ಯಾಜಿಕ್ ಶೋ ಮಾಡ್ತಾ ಇದ್ದೆ. ಓಕೆ. ಆಗ ಅವನಿಗೆ 2.5 ವರ್ಷ. ಸೊ ನೀವು ಕರ್ಕೊಂಡು ಹೋಗಿದ್ರಿ? ಎತ್ಕೊಂಡು ಹೋಗುದು. ಅವನನ್ನ ಗ್ರೀನ್ ರೂಮಲ್ಲಿ ಮಲಗಿಸಿ ಮಿಸಸ್ ಸ್ಟೇಜಿಗೆ ಬರ್ಬೇಕು, ಯಾಕಂದ್ರೆ ನಾವೆಲ್ಲರೂ ಸ್ಟೇಜಲ್ಲಿ ಇರ್ತೀವಲ್ಲ, ಮಿಸಸ್ ಕೂಡ ಪರಡಿಂಗ್ ಬರ್ತಾಳ. ಹಾಗೆ ಅವನನ್ನು ನಿದ್ದೆ ಮಾಡಿಸಿ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು. ಅರ್ಧ ಪ್ರೋಗ್ರಾಮ್ ಆಗುವಾಗ ಅವನಿಗೆ ಎಚ್ಚರಿಕೆ ಆಯ್ತಲ್ಲಿ. ಅವನು ಎದ್ದುಕೊಂಡು ಮೆಲ್ಲ ಪುಟ್ಟು ತಾನೆ ಮಾಡಿಕೊಂಡು ಸ್ಟೇಜಿಗೆ ಬಂದ. ಡೈರೆಕ್ಟ್ ಸ್ಟೇಜಿಗೆ ಬಂದ. ಅವನು ಸ್ಟೇಜಿಗೆ ಬರುವಾಗ ನಾನು ನನ್ನ ಮಿಸ್ಸಸ್ನ ಆ ಎಲೆಕ್ಟ್ರಿಕ್ ಸಾದಲ್ಲಿ ಹೊಟ್ಟೆಯನ್ನು ಕಟ್ ಮಾಡಿ 2 ತುಂಡು ಬೇರೆ ಬೇರೆ ಮಾಡೋ ಮ್ಯಾಜಿಕನ್ನು ಎಲ್ಲ ರೆಡಿಯಾಗಿತ್ತು. ನನ್ನ ಕೈಯಲ್ಲಿ ಗರಗಸ ಇತ್ತು, ಹಿಡ್ಕೊಂಡಿದ್ದೆ ನಾನು. ಅಷ್ಟೊತ್ತಿಗೆ ಇವನು ಸ್ಟೇಜಿಗೆ ಬಂದ. ಅವನನ್ನು ನೋಡಿದ ಕೂಡಲೇ ನಾನು ಒಂದು ಸ್ವಲ್ಪ ಅಪ್ಸೆಟ್ ಆದೆ. ಈಗ ಅವನ್ನೆಲ್ಲ ತಾಯಿಯನ್ನು ಕಟ್ ಮಾಡೋ ಕೂಗಿ ಗಲಾಟೆ ಮಾಡಿದ್ರೆ ಎಂತ ಮಾಡೋದು ಅಂತ ಹೇಳಿ, ಆದಷ್ಟು ಬೇಗ ಇದನ್ನು ಮಾಡಿ ಮುಗಿಸುವ ಅಂತ ನಾನು. ಕೊನೆಗೆ ಆಯಿತು, ಐಟಮ್ ಆಯಿತು. ಐಟಮ್ ಆದಾಗ ಜನರೆಲ್ಲ ಚಪ್ಪಾಳೆ ತಟ್ಟಿದ್ರು. ಪುನಃ ಅವಳನ್ನು ಜಾಯಿಂಟ್ ಮಾಡಿ ಎದ್ದು ನಿಲ್ಲಿಸಿದಾಗ ಚಪ್ಪಾಳೆ ತಟ್ಟುವಾಗ ಇವನು ಕೂಡ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ಕೈಯಲ್ಲಿ ಜೋರು ಚಪ್ಪಾಳೆ ತಟ್ಟಿದ. ಇವನು ಅಳ್ಳಿಲ್ಲ. ಆಗ ನನಗೆ ಮನಸ್ಸಿಗೊಂದು ಖುಷಿ ಆಯಿತು. ಸೀದಾ ಮೈಕಿಗೆ ಹೋಗಿ ಅನೌನ್ಸ್ ಮಾಡಿದೆ, ಈಸ್ ದ ನೆಕ್ಸ್ಟ್ ಜನರೇಷನ್ ಆಫ್ ಶಂಕರ್ ವರ್ಲ್ಡ್ ಆಫ್ ಮ್ಯಾಜಿಕ್, ಇದು ಜೂನಿಯರ್ ಶಂಕರ್ ಅಂತೇಳಿ. ಆ ಜೂನಿಯರ್ ಶಂಕರ್ ಅಂತ ಹೆಸರು ಅಲ್ಲಿ ಮಂಡ್ಯದಲ್ಲಿ ಅವನಿಗೆ ಆ ಒಂದು ಸ್ಪಾರ್ಕ್ ನೋಡಿ. ಪ್ರಾಬ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಚೀವ್ಮೆಂಟ್ ಎಂತ ಉಂಟು ಮುಂದೆ ಸಾಗಿಸ್ಲಿಕ್ಕೆ ಒಬ್ರು ರೆಡಿ ಆದ್ರು. ಅವನಿಗೆ ಇಂಟ್ರೆಸ್ಟ್ ಕೂಡ ಇತ್ತು. ನಾವು ಮ್ಯಾಜಿಕಲ್ ತನ್ನ ಐಟಮ್ ಮಾಡಿದಾಗ ಅವನು ಒಳಗೆ ಹೋಗಿ ಅದನ್ನೇ ಮಾಡ್ಲಿಕ್ಕೆ ಟ್ರೈ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೆ ಗ್ರೀನ್ ರೂಮ್ ಅಲ್ಲಿ. ಅವಾಗ ಚಿಕ್ಕದಿರುವಾಗಲೇ ಅವನಿಗೆ ಆಟದ ಸಾಮಾನು ಅಂದ್ರೆ ಮ್ಯಾಜಿಕ್ ಐಟಮ್ಸ್ ಏನಿಲ್ಲ. ಸೊ ಇದು ಅವರು 4 ವರ್ಷ ಇರುವಾಗ ಜೂನಿಯರ್ ಶಂಕರ್ ಅವರು US ಅಲ್ಲಿ 25 ಶೋಸ್ ಕೊಡ್ತಾರೆ. ಒಂದು ಶೋ ಅಲ್ಲಿ 25,000 ಜನ ಇರ್ತಾರೆ, ಅವ್ರ ಎದುರು ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ರಿ. ಹೇಗೆ ಸರ್ ಅದು? ನಾನು 81ರಲ್ಲಿ ಅಮೆರಿಕಕ್ಕೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಅಂದ್ರೆ ನಾನು ಬ್ಯಾಂಕಲ್ಲಿ ಇದ್ದಲ್ಲ, ಬ್ಯಾಂಕ್ ಮ್ಯಾಜಿಕ್ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾಜಿಷಿಯನ್ ಆಗಿ ಇದ್ದು, ಇಂಡಸ್ಟ್ರಿಯಲ್ ಮ್ಯಾಜಿಷಿಯನ್ ಅಂತೇಳಿ ಒಂದು ಹೊಸ ಪೋಸ್ಟ್ ಅನ್ನ, ಅದು ಆಮೇಲೆ ಹೇಳ್ತೇನೆ. ನಾನು ಅಲ್ಲಿ ವರ್ಲ್ಡ್ ಮ್ಯಾಜಿಷಿಯನ್ ಕಾನ್ಫರೆನ್ಸ್ ಅಲ್ಲಿ ಈ ಬ್ಯಾಂಕ್ ಮ್ಯಾಜಿಕ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ಎಂಥದ್ದು ಅಂತೇಳಿ. ಹಾಗೆ ನನಗೆ ಇನ್ವೈಟ್ ಮಾಡಿದ್ರು, ನಾನು ಹೋದೆ ಅಲ್ಲಿಗೆ. ಅಲ್ಲಿ ಪ್ರೋಗ್ರಾಮ್ ಕೊಟ್ಟುವಾಗ ನಾನು ಹೇಳಿದೆ, ನನ್ನ ಮಗ ಈಸ್ ಜಸ್ಟ್ 4 years ನಾವು, ಈಸ್ ಆಲ್ರೆಡಿ ಪರ್ಫಾರ್ಮಿಂಗ್ ಮ್ಯಾಜಿಕ್ ಅಂತೇಳಿ ಅಲ್ಲಿ ನನಗೆ ಹೇಳಿ ಹೋಯ್ತು. ಅವ್ರಿಗೆ ಆಶ್ಚರ್ಯ ಆಯ್ತು, 4 ವರ್ಷದ ಹುಡುಗ ಎಂತ ಮ್ಯಾಜಿಕ್ ಮಾಡ್ತಾರೆ, ಬ್ರಿಂಗ್ ಹಿಮ್ ನೆಕ್ಸ್ಟ್ ಇಯರ್ ಅಂತ ಹೇಳಿದ್ರು, ಕನ್ವೆನ್ಷನ್ ಅಂತ ಅಲ್ಲಿಂದ ಹೇಳಿದರು. ಹಾಗೆ ನಾವು 82ನಲ್ಲಿ ಅಮೆರಿಕಕ್ಕೆ ಹೋಗುವಾಗ ಇವು ನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಹೌದು, ಅಲ್ಲಿ ಮ್ಯಾಜಿಕ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅದಲ್ಲಿ ಕೊಡಿದು ಮಾಡಿದ. ಆಮೇಲೆ ಆಲ್ ಇಂಡಿಯನ್ ಅಸೋಸಿಯೇಷನ್ಸ್ ಇನ್ ಅಮೆರಿಕ ಅವರು ಸ್ಪಾನ್ಸರ್ ಮಾಡಿದವನ್ನ 25 ಶೋಸ್ ಅನ್ನ ಅವರೇ ಬೇರೆ ಬೇರೆ ಕಡೆಯಲ್ಲೇ ಆರ್ಗನೈಸ್ ಮಾಡಿದ್ದಾರೆ US ಅಲ್ಲಿ. ಹೌದು, US ಅಲ್ಲಿ. ಅದರಲ್ಲಿ ಮೆಡಿಸನ್ ಅವೆನ್ಯೂನಲ್ಲಿ ಇವ್ರದ್ದು ಮೇನ್ ಪ್ರೋಗ್ರಾಮ್ ಆಲ್ ಇಂಡಿಯನ್ ಅಸೋಸಿಯೇಷನ್ಸ್ ಇನ್ ಅಮೆರಿಕ ಆರ್ಗನೈಸ್ ಮಾಡಿದ್ದು. 3 ಅವೆನ್ಯೂಸ್ ಅನ್ನು ಬ್ಲಾಕ್ ಮಾಡಿ ಮಧ್ಯೆ ಸ್ಟೇಜ್ ಮಾಡಿ, ಆವಾಗ ಅವನು ಆ ಪೆಟ್ಟಿಗೆಯಿಂದ ಎಸ್ಕೇಪ್ ಆಗುವ ಮ್ಯಾಜಿಕ್ ಅನ್ನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದ ಮಗ. ಅವ್ 4 ಆಗಲಿಲ್ಲ, 4 ವರ್ಷವೇ. ಇವನನ್ನು ಪೆಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕಿ ಚೈನಲ್ಲಿ ಕಟ್ಟಿ ಒಂದು ಕರ್ಟನ್ ಅಡ್ಡ ಹಿಡಿದು ಕರ್ಟನ್ ಕೆಳಗೆ ಬಿಡಿಸೋದು, ಅವನು ಪೆಟ್ಟಿಗೆ ಮೇಲೆ ಕೂತ್ಕೊಂಡಿರ್ತಾನೆ. ಇದು ಮ್ಯಾಜಿಕ್. ಇದನ್ನಲ್ಲಿ ಮಾಡಿದ.
ನ್ಯೂಯಾರ್ಕ್ ಟೈಮ್ಸ್ನವರು ಖುಷಿಯಾಗಿ ಹುಡಿನಿ ಆಫ್ ಇಂಡಿಯಾ ಅಂತ, ಯಾಕಂದ್ರೆ ಹುಡಿನಿ ಅನ್ನೋ ಅಮೆರಿಕನ್ ಮ್ಯಾಜಿಷಿಯನ್ ಈ ಮ್ಯಾಜಿಕ್ ಅನ್ನ ಕಂಡುಹಿಡಿದ್ರು ಫಸ್ಟ್. ಓಕೆ ಓಕೆ ಅದಕ್ಕೆ ಹೆಸರೇ ಹುಡಿನಿ ಮ್ಯಾಜಿಕ್ ಅಂತಲೇ ಹೆಸರು ಈಗಲೂ ಕೂಡ. ಅದನ್ನು ಮಾಡಿದಾಗ ಹುಡಿನಿ ಆಫ್ ಇಂಡಿಯಾ ಅಂತ ಹೇಳೋದು ಕ್ಯಾಪ್ಷನ್ ಕೊಟ್ಟು ನ್ಯೂಯಾರ್ಕ್ ಟೈಮ್ಸ್ ಪೇಪರ್ನವರು ಕೂಡ ಹಾಕಿದ್ದಾರೆ ಅಲ್ಲಿ. ಆವಾಗ ಓಕೆ ಓಕೆ. ಅದನ್ನ ನೋಡ್ಲಿಕ್ಕೆ ಬಂದ ಜನಗಳು ಸುಮಾರು ಒಂದು 20-25 ಸಾವಿರ ಅಂತ ಹೇಳ್ತಾರೆ, ಅವರು ಗೊತ್ತಿಲ್ಲ. ಸೊ ನಿಮ್ಮ ಮಗ ಆ ಚಿಕ್ಕ ಪ್ರಾಯದಲ್ಲಿ ಮಾಡಿದ್ರಿಂದ ಆಡಿಯನ್ಸಿಗೆ ಮಕ್ಕಳು ಮಾಡಿದ್ದನ್ನು ಎಕ್ಸೆಪ್ಟ್ ಮಾಡೋದು ಸ್ವಲ್ಪ ಖುಷಿ ಅಂತ ಎಣಿಸುತ್ತಾಗ? ಅಲ್ಲ, ಅದು ಖುಷಿ ಒಂದು. ಇನ್ನೊಂದು, ಈ ಹುಡುಗ ಇಷ್ಟು ಚಂದ ಮಾಡ್ತಾನಲ್ಲ ಈ ಮ್ಯಾಜಿಕ್ ಚಿಕ್ಕ ಪ್ರಾಯದಲ್ಲಿ ಮಾಡ್ತಾನಲ್ಲ ಅಂತೇಳಿ ಅದೊಂದು ಆಡೆಡ್ ಅಟ್ರಾಕ್ಷನ್ ಆಗಿತ್ತು, ಅಡ್ವಾಂಟೇಜ್ ಆಯ್ತು. ಅಡ್ವಾಂಟೇಜ್ ಆಗಿತ್ತು. ಸರ್ ನಿಮ್ದು ಇನ್ನೊಂದು ಅಂತಂದ್ರೆ ಇಲ್ಯೂಷನ್ ಬೇಸ್ಡ್ ಮ್ಯಾಜಿಕ್ ಅಲ್ಲಿ ನೀವು ಎಕ್ಸ್ಪರ್ಟ್. ಸೊ ಅದರಲ್ಲಿ ನಾನು ನೋಡಿದ ಹಾಗೆ ಪ್ರಾಬಬ್ಲಿ ಎಲಿಫೆಂಟ್ ಅನ್ನು ಎಸ್ಕೇಪ್ ಮಾಡೋದು, ಇಂಡಿಯಾ ಗೇಟ್ ಅನ್ನು ಎಸ್ಕೇಪ್ ಮಾಡೋದು, ಡೀಪ್ ವಾಟರ್ ಎಸ್ಕೇಪ್ ಅಂತ ಅದು ಒಂದು, ಉಂಟು, ಮತ್ತೆ ಉಂಟು. ಇಂಡಿಯನ್ ಟ್ರೆಡಿಷನಲ್ ಟ್ರಿಕ್ಸ್, ರೂಪ್ ಟ್ರಿಕ್ಸ್. ಹೌದು. ಸೊ ಅದೇ ಇಲ್ಯೂಷನ್ ಬೇಸ್ಡ್ ಅಂದ್ರೆ ಏನು sir? ಇಲ್ಯೂಷನ್ ಅಂತೇಳಿ ವರ್ಡ್ ನಾವು ಮ್ಯಾಜಿಕ್ ನಲ್ಲಿ ಒಂದು ರೀತಿಯಲ್ಲಿ ಜನರಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಇದು ಅಂತೇಳಿ ಆ ಒಂದು ಭ್ರಮೆ ಹುಟ್ಟಿಸ್ತದಲ್ಲ Correct. ಅವರಿಗೆ, ಅದನ್ನೆಲ್ಲ ನಾವು ಮೈಂಡ್ ಗೇಮ್, ಎಂಡ್ ಆಫ್ ದ ಮೈಂಡ್ ಗೇಮ್. ಇಲ್ಯೂಷನ್ ಅಂತ ಕರೆಯೋದು. ಅದು Okay. ಒಂದು ಟೆಕ್ನಿಕಲ್ ನೇಮ್ Okay. ಇಲ್ಯೂಷನ್ ಇದು ಅಂದ್ರೆ. ಓಕೆ ಅದರಲ್ಲೂ ಕೂಡ ಈ ಮೇಜರ್ ಐಟಮ್ಸ್ಗಳಿಗೆ ಅದೇ ಹೆಸರು ಇಡ್ತಾರೆ. ಕೆಲವು Correct. ಚಿಕ್ಕ ಐಟಮ್ಸ್ ಮಾಡಿದ್ರು ಅದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತದೆ ಕರೆಕ್ಟ್. ಅವ್ರಿಗೆ. ಇದು ಹೇಗಪ್ಪ, ಎಂತಾಯ್ತು, ಎಲ್ಲಿ ಹೇಗ್ ಬಂತು ಅಂತೆಲ್ಲ ಇಮ್ಯಾಜಿನೇಷನ್ ಇರ್ತದೆ ಅಂತದ್ದಕ್ಕೆ. ಕರೆಕ್ಟ್ ಕರೆಕ್ಟ್. ಈ ಇದ್ರಲ್ಲಿ ಏನಾಗಿದೆ ಅಂದ್ರೆ, ಈಗ ನೀವು ಹೇಳಿದಾಗೆ ಒಂದು ಯಾವ್ದು ಹೇಳಿದ ಈಗ ರೋಪ್ ರೋಪ್ ಟ್ರಿಕ್. ಟ್ರಿಕ್. ರೋಪ್ ಟ್ರಿಕ್ ಇಂದ ಬಹಳ ಇಂಟ್ರೆಸ್ಟಿಂಗ್. ಅದು ಇಂಡಿಯಾದ ಒರಿಜಿನಲ್ ಟ್ರಿಕ್. ಥ್ರೂಟ್ ದ ವರ್ಲ್ಡ್ ಎಷ್ಟು ಹಿಸ್ಟ್ರಿ, ಎಷ್ಟು ವರ್ಷ ಹಿಂದೆ? ಸಾವಿರಾರು ವರ್ಷ. ಸಾವಿರಾರು ವರ್ಷ. ಜಹಾಂಗೀರ್ನ ಆಸ್ಥಾನದಲ್ಲಿ ಒಬ್ಬ ಸ್ಟ್ರೀಟ್ ಮ್ಯಾಜಿಷಿಯನ್ ಅದನ್ನ ಮಾಡಿದ್ದಾರೆ ಅಂತೇಳಿ ಫಾರಿನ್ ವಿಸಿಟರ್ಸ್ ಬಂದವರು ಬರೆದ ಬುಕ್ ಅಲ್ಲಿ ಇದೆ. ಅದರಲ್ಲಿ ನಮ್ಗೆ ಗೊತ್ತಿಲ್ಲ, ಅದು ಹಾಗೆ ಹೇಳ್ತಾರೆ. ಆಯ್ತಾ? ಅದು ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಸ್ಟ್ರೀಟ್ ಮ್ಯಾಜಿಷಿಯನ್ಸ್ ಒಂದು ಹಗ್ಗವನ್ನು ಒಂದು ಬುಟ್ಟಿಯಲ್ಲಿ ಹಾಕ್ತಾರೆ, ಹಾಕಿ ಪುಂಗಿ ಊದ್ತಾರೆ. ಊದುವಾಗ ಆ ಹಾವಿನಾಗೆ ಹಾವಿನಾಗೆ ಹಗ್ಗ ಮೇಲೆ ಬರ್ತದೆ. ಆಮೇಲೆ ಅದರ ಮೇಲೆ ಅವನ ಮಗ ಹತ್ಕೊಂಡು ಹೋಗ್ತಾನೆ ಹಗ್ಗದ ಮೇಲೆ. ಹೋಗಿ ಇನ್ನೊಂದು ಉಂಟು ಬರ್ತದೆ ಕೆಲವು ಕಡೆಯಲ್ಲಿ, ಅದೆಷ್ಟು ಸತ್ಯ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಗ್ಗದ ಮೇಲೆ ಹತ್ತಿ ಹೋದ ಹುಡುಗನನ್ನು ಇವನು ಅದೇ ಹಗ್ಗದಲ್ಲಿ ಹತ್ತಿಕೊಂಡು ಹೋಗಿ ಅವನನ್ನ ಕತ್ತಿಯಲ್ಲಿ ಕಡಿದು ಪೀಸ್ ಮಾಡ್ತಾನೆ. ಆ ಪೀಸುಗಳನ್ನೆಲ್ಲ ಒಟ್ಟು ಸೇರಿಸಿ ಬಾಸ್ಕೆಟ್ನಲ್ಲಿ ಹಾಕಿದಾಗ ಜೀವಂತ ಬರ್ತಾನೆ ಅಂತೇಳಿ ಅವ್ರು ಬರೆದಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಹುಶಃ 2 ಮ್ಯಾಜಿಕ್ಕನ್ನು ಈ ನೋಡಿದವರು ಬರಿತಾರಲ್ಲ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇಂಡಿಯನ್ ಬಾಸ್ಕೆಟ್ ಟ್ರಿಕ್ ಅಂತ ಒಂದು ಮ್ಯಾಜಿಕ್ ಉಂಟು. ಓಕೆ. ಬಾಸ್ಕೆಟ್ನಲ್ಲಿ ಮೆಷನ್ ಹಾಕಿರೋದನ್ನ ಅವನಲ್ಲಿಂದ ಮಾಯ ಮಾಡುವಂಥದ್ದು ಇದೆಲ್ಲ ಉಂಟು. ಮತ್ತೆ ಈ ಹಗ್ಗದ ಮ್ಯಾಜಿಕ್ ಉಂಟು. ಇದು ಎರಡನ್ನು ಕಂಬೈಂಡ್ ಮಾಡಿ ಬರ್ದಿರಬಹುದು ಅಂತ ಒಂದು ವಾದ ಉಂಟು ಹಾಗೆ ಅದರಲ್ಲಿ. ಬಟ್ ರೋಪ್ ಮ್ಯಾಜಿಕ್ ಟಿಪಿಕಲಿ ಹಾವಿನಾಗೆ ಒಂದು ಮೇಲೆ ಬರುವ. ಹೌದು. ಈಗ ನಾನು ಫಾರಿನ್ ಕಾನ್ಫರೆನ್ಸ್ಗೆ ಕಾನ್ಫರೆನ್ಸ್ಗೆ ಹೋದಾಗ ಅಲ್ಲಿ ಈ ರೋಪ್ ಟ್ರಿಕ್ ಬಗ್ಗೆ ಎಲ್ಲರೂ ಕೇಳಿದ್ರು ನಮ್ಮ ಹತ್ರ, ವಾಟ್ ಅಬೌಟ್ ಇಂಡಿಯನ್ ರೋಪ್ ಟ್ರಿಕ್ ಅಂತೇಳಿ. ಅಲ್ಲಿ ಮ್ಯಾಜಿಷಿಯನ್ಸ್ ಎಲ್ಲ ಅದು ಥ್ರೂಟ್ ದ ವರ್ಲ್ಡ್ ನೋನ್ ಆಸ್ ಇಂಡಿಯನ್ ರೋಪ್ ಟ್ರಿಕ್. ಅಮೆರಿಕನ್ ರೋಪ್ ಟ್ರಿಕ್ ಇದಲ್ಲ, ಇಂಡಿಯನ್ ರೋಪ್ ಟ್ರಿಕ್ ಅಂತಲೇ ಇಲ್ಲಿಂದ ಹುಟ್ಟಿಕೊಂಡು ನಾನು ಹೇಳಿದೆ, ಇಟ್ ವಾಸ್ ಬೀಂಗ್ ಪರ್ಫಾರ್ಮ್ ಬೈ ಮ್ಯಾಜಿಷಿಯನ್ಸ್, ಸ್ಟ್ರೀಟ್ ಮ್ಯಾಜಿಷಿಯನ್ಸ್ ಆಫ್ ಇಂಡಿಯಾ ಅಂತ ಅವ್ರಿಗೆ ಹೇಳಿದೆ. ನೋ ಇಟ್ ವಾಸ್ ಎ ಮಿತ್, ಸುಳ್ಳು. ಕೆಳಗೆ ಹೌದು, ಹೀಯಾಳಿಸೋದು. ನನಗೆ ಅದನ್ನು ಕೇಳಿ ಬೇಸರ ಆಗ್ತಾ ಇತ್ತು. ಹಾಗೆ 97ರಲ್ಲಿ ಕಾನ್ಫರೆನ್ಸ್ ಮಾಡುವಾಗ ಮಗ ಹೇಳಿದ, ಅಪ್ಪ ಈ ಸಲ ಗಿಲಿಗಿಲಿ ಕಾನ್ಫರೆನ್ಸ್ನಲ್ಲಿ ಗಿಲಿಗಿಲಿ ಅನ್ನೋ ಹೆಸರಲ್ಲಿ 3 ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ನಾವು ಉಡುಪಿಯಲ್ಲಿ ಮಾಡಿದ್ದೇವೆ. ಈ ಸಲದ ಗಿಲಿಗಿಲಿ ಕಾನ್ಫರೆನ್ಸಲ್ಲಿ ಪ್ರಪಂಚದವರು ಮರಿಬಾರ್ದು ಅಂತ ಒಂದು ಮ್ಯಾಜಿಕ್ ನಾವು ಮಾಡಬೇಕು ಅಂತ ಹೇಳಿದೆ. ಎಂಥದ್ದು ಮಾಡುವ ಅಂತೇಳಿ ಹೀಗೆ ಮಾತಾಡುವಾಗ ರೋಪ್ ಟ್ರಿಕ್ ಇದು ಬಂತು, ಮಾಡುವುದನ್ನೇ ಅಂತೇಳಿ. ಸೊ ಅದಕ್ಕೆ ಬೇಕಾದೆಲ್ಲ ಪ್ರಿಪರೇಷನ್ ಮಾಡಿದ್ದೆವು. ನಮ್ಮ ಹಿಸ್ಟ್ರಿ ಪ್ರಕಾರ ಸ್ಟ್ರೀಟ್ ಮ್ಯಾಜಿಷಿಯನ್ ಮಾಡಿದ್ದು. ಇದನ್ನು ನಾವು ಮಾಡಿದರೆ, ನಾನು ಅಥವಾ ಮಗ ಮಾಡಿದರೆ ರೋಪ್ ಟ್ರಿಕ್ಕನ್ನು, ಅದು ರೆಕಾರ್ಡ್ ಆಗೋದಿಲ್ಲ. ಯಾಕೆ ನಾವು ಪ್ರೊಫೆಷನಲ್ ಮ್ಯಾಜಿಷಿಯನ್ಸ್. ಕರೆಕ್ಟ್. ಅದಕ್ಕೆ ಸ್ಟ್ರೀಟ್ ಮ್ಯಾಜಿಕ್ ಅದು ಕಾನ್ಸೆಪ್ಟೇ ಬೇರೆ ಟೋಟಲಿ ಬೇರೆ. ಕೊನೆಗೆ ನಾವು ಡೆಲ್ಲಿಯಲ್ಲಿ ಇದ್ದಾಗ ಒಬ್ಬ ಸ್ಟ್ರೀಟ್ ಮ್ಯಾಜಿಷಿಯನ್ ನಮ್ಮ ಪಾರ್ಟಿಯಲ್ಲಿ ನನಗೆ ಹೆಲ್ಪಿಗೆ ಸ್ಟೇಜಿಗೆ ಬರ್ತಾ ಇದ್ದ. ಅವನನ್ನು ಕರೆಸಿ ಈ ಥರ ಎಲ್ಲ ನಾವೇ ಮಾಡಿಕೊಡ್ತೇವೆ, ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡೋದು ನೀನು ಮಾಡಬೇಕು ಅಂತೇಳಿ. ಪ್ರೆಸೆಂಟರ್ ಅವನು, ಬ್ಯಾಕ್ ಸ್ಟೇಜ್ ಎಲ್ಲ ನಮ್ದೆ, ಕಂಪ್ಲೀಟ್ ನಮ್ದೆ. ಮತ್ತೆ ಸ್ಟ್ರೀಟ್ ಇಂಡಿಯನ್ ರೋಪ್ ಟ್ರಿಕ್ ಮೊದಲು ಮಾಡಿದಾಗ 2 ಬಿಲ್ಡಿಂಗಿನ ಮಧ್ಯೆ ಮಾಡಿದ್ರು, ಮರದ ಕೆಳಗೆ ಮಾಡಿದ್ರು, ಹೀಗೆಲ್ಲ ಬರ್ಕೊಂಡು ಉಂಟು. ನಾವು ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದು ಬೇಡ. ನಾವು ಮಲ್ಪೆ ಬೀಚಲ್ಲಿ ಮಾಡುವ, ಬ್ಯಾಕ್ಗ್ರೌಂಡಲ್ಲಿ ಸಮುದ್ರ ಬೇಕು ನಮಗೆ. ಆ ಇದರಲ್ಲಿ ಬೀಚ್ನಲ್ಲಿ ಮರಳನ್ನು 2 ಫೀಟ್ ಕೆಳಗೆ ಹೋದರೆ ನೀರು ಸಿಗ್ಬೇಕು ಅಲ್ಲಿ ಕೆಳಗೆ. ಓಕೆ ಓಕೆ. ಇಂಥ ಇದನ್ನು ಇಟ್ಕೊಂಡು ಆ ಏರಿಯಾದಲ್ಲಿ ಮಾಡುವಂಥ ಮಗ ಮತ್ತು ನಾವು ಡಿಸೈನ್ ಮಾಡಿದ್ದಾನೆ. ಅದೇ ರೀತಿ ಮಾಡಿದೆವು. ಅದರಲ್ಲಿ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಹೆಚ್ಚು 30,000 ಜನ ಮಲ್ಪೆಯಲ್ಲಿ ಸೇರಿದ್ದಾರಂತೆ. ಓ ಮೈ ಗಾಡ್. ಇದು ಯಾವ ವರ್ಷ? 97.
97. ಮತ್ತು ಎಲ್ಲ ಫಾರಿನ್ನ ಬಹಳಷ್ಟು ಮ್ಯೂಸಿಷಿಯನ್ಸು, ಫಾರಿನ್ನ ಟಿ ವಿ ಚಾನಲ್ನವರೆಲ್ಲರೂ ಬಂದಿದ್ದಾರೆ ಇದನ್ನು ರೆಕಾರ್ಡ್ ಮಾಡಬೇಕು ಅಂತೇಳಿ. ಆಮೇಲೆ ಇನ್ನೊಬ್ಬರು ಎಡಿನ್ಬರ್ಗ್ ಯೂನಿವರ್ಸಿಟಿ ಅಂತ ನೆನಪು ನನಗೆ, ಓಕೆ. ಅಲ್ಲಿ ಅವರ ಪ್ರೊಫೆಸರ್ ಒಬ್ಬರು ಬಂದಿದ್ದರು, ಅವರು ದಾಖಲೆ ಮಾಡಲಿಕ್ಕೆ ಇದನ್ನು ಕಂಪ್ಲೀಟ್ Authentic ಉಂಟಾ ಅಂತ ಏನು? ಇಂಡಿಯನ್ ರೋಪ್ಟಿಕನ್ನು. ಇದೆಲ್ಲ ಆಯಿತು, ಸಕ್ಸಸ್ ಆಯ್ತಲ್ಲ. ಅವರು ಹೋದವರು ಬರೆದಿದ್ದಾರೆ, ಒಂದು ಬುಕ್ಕಲ್ಲಿ ಹಾಗೆ ಬಂತು, ಇಂಡಿಯನ್ ರೋಪ್ ಟ್ರಿಕ್ ಪರ್ಫಾರ್ಮ್ಡ್ ಎಟ್ ಮಲ್ಪೆ ಇಂಡಿಯಾ ವಾಸ್ ದ ವೆರಿ ನಿಯರೆಸ್ಟ್ ಟು ದ ಲೆಜೆಂಡರಿ ಇಂಡಿಯನ್ ರೋಪ್ ಟ್ರಿಕ್ ಅಂತ ಬಂದಿರೋ. ಎಕ್ಸಲೆಂಟ್, ಎಕ್ಸಲೆಂಟ್, ಅದು ದಾಖಲೆ ಆಗಿಬಿಡ್ತಲ್ಲ. ಎಕ್ಸಲೆಂಟ್ ಸರ್. ಸರ್, ಈಗ ಮ್ಯಾಜಿಕ್ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಒಂದು ಸ್ಕಿಲ್ಲ, ಪ್ರತಿಭೆಯ, ಇಲ್ಲ ಒಂದು ಸೈನ್ಸಾ? ಸೈನ್ಸ್ ಅಂದ್ರೆ ಹೌದು. ನಾರ್ಮಲಿ ಹೌದು. ಪ್ರೂಫ್ ವಿತ್ ಪ್ರೂಫ್, ಇಲ್ಲ ಒಂದು ಸ್ಟೋರಿ ಟೆಲ್ಲಿಂಗ್ ಸರ್, ಟೇಕಿಂಗ್ ಪೀಪಲ್ ಟು ಇಮ್ಯಾಜಿನೇಷನ್? ಅದರಲ್ಲಿ ಏನಂದ್ರೆ ಆ್ಯಕ್ಚುಲಿ ಇಟ್ಸ್ ಎ ಸ್ಕಿಲ್ ಆ್ಯಂಡ್ ಓಕೆ. ಸೈನ್ಸ್. Skill ಮ್ಯಾಜಿಕ್ಕಿನ and science, okay. ಪ್ರತಿಯೊಂದು ಐಟಮ್ ಕೂಡ ಸೈಂಟಿಫಿಕಲಿ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್. ಎಕ್ಸ್ಪ್ಲೇನ್. ಆದರೆ ನಾವಲ್ಲಿ ಕೂತ ಜನರಿಗೆ, ನೋಡುವವರಿಗೆ ಅದು ಸೈನ್ಸ್ ಅಂತ ಹೇಳಬಾರ್ದು. ಅದು ನಿಮ್ಮ ಸೀಕ್ರೆಟ್ ಒಂದು ಪ್ರಾಬ್ಲಮ್. ನಮ್ಮ ಸೀಕ್ರೆಟ್ ಅದು. ಆದ್ದರಿಂದ ಅವರಿಗೆ ಅದರ ಮೇಲೆ ಒಂದು ಭ್ರಮೆ ಬರ್ತದೆ, ಇಲ್ಯೂಷನ್ ಅವರಿಗೆ ಆಗೋದು. Correct. ಇದೇನೋ ಇಲ್ಯೂಷನ್ ಇದ್ದು ನಮಗೆ ಕಾಣೋದು, ಈ ಎಲ್ಲ ಮಾತುಗಳು ಬರ್ತದೆ ನೋಡಿದಾಗ. ಆ್ಯಕ್ಚುಲಿ ಇಟ್ ಇಸ್ ಸೈನ್ಸ್. 100% ಮ್ಯಾಜಿಕ್ ಇಸ್ ಸೈಂಟಿಫಿಕಲಿ ಪ್ರೂವನ್ ಕೈಂಡ್. ಸೊ ನೀವು ಹೇಳ್ತೀರಿ ಅದೊಂದು ಸೀಕ್ರೆಟ್ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ. ಹೌದು. ಸೊ ಈಗ ಮನೇಲಿ ಸಹ ಅದೊಂದು ಕಾನ್ಸೆಪ್ಟ್ ಫಾಲೋ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮ್ಯಾಜಿಕ್ ಪ್ಲಾನ್ ಮಾಡ್ತೀರಿ, ಸೊ ಮನೇಲಿ ಡಿಸ್ಕಸ್ ಮಾಡುವಾಗ ಓಕೆ ಮಗನೊಟ್ಟಿಗೆ ಓಕೆ ಬಿಕಾಸ್ ಹಿ ಈಸ್ ಆಲ್ಸೋ ಗೋಯಿಂಗ್ ಟು ಪರ್ಫಾರ್ಮ್. ಬಟ್ ನಿಮ್ಮ ಮಿಸ್ಸಸ್ ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ಮನೆಯಲ್ಲಿ ನಮ್ಮ ಕ್ರಮವೇ ಹೇಗೆ, ಮೊದಲಿಂದಲೂ ನಾವು ಏನಾದರೂ ಒಂದು ಹೊಸ ಐಟಮ್ ಮಾಡಿದ್ರೆ ನಾವು ಮನೆಯಲ್ಲಿ ಎಲ್ಲರೂ ಕೂತು ಡಿಸೈಡ್ ಮಾಡಿ, ಡಿಸ್ಕಸ್ ಮಾಡಿ ಅದರಲ್ಲಿ ಪಾಲಿಶ್ ಮಾಡಿ ಆ್ಯಕ್ಟನ್ನು. ಓಕೆ. ಈಗ ಕೆಲವೆಲ್ಲ ಸಜೆಷನ್ ಅವ್ರು ಸಹ ಸಜೆಷನ್ ಹೌದು, ಕೊಡ್ತಾರೆ. ಹೌದು, ಕೆಲವೆಲ್ಲ ಮಗ ಕೂಡ ಹೇಳ್ತಾನೆ, ಹೀಗೆ ಮಾಡುವ ಅಂತ ಹೇಳಿದ್ರೆ ಕೊಳ್ಳಪ್ಪ, ಅದಕ್ಕಿಂತ ಇದು ಒಳ್ಳೇದು, ಇದನ್ನು ಹೀಗೆ ಮಾಡಿದರೆ ಹೇಗೆ ಅಂತೇಳಿ ಅವನೇ ಹೇಳ್ತಾನೆ ಕೆಲವು. ಸೊ ಹಾಗೆ ನಾವು ಅದನ್ನು ಬಿಲ್ಡ್ ಮಾಡಿದೆವು. ಮಿಸ್ಸಸ್ಸು ಅವರೆಲ್ಲ ಪ್ರೇಕ್ಷಕರಾಗಿ ನೋಡಿ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ಸೊ ರಿಯಲ್ ಟೈಮ್ ಫೀಡ್ಬ್ಯಾಕ್ ಬಂದಾಗ. ಓಕೆ. ಸರ್, ಇನ್ನೊಂದು ನೀವು ಎಸ್ಪೆಷಲಿ ಸೈಕ್ಯಾಟ್ರಿಸ್ಟ್ ರಿಲೇಟೆಡ್ ಪೇಷಂಟ್ಸ್ ಇಲ್ಲ ಓಲ್ಡ್ ಏಜ್ ಹೋಮಲ್ಲಿ ಸಹ ಪರ್ಫಾರ್ಮ್ ಮಾಡಿದ್ದೀರಿ ಅಂತ. ವಿಲ್ ಮ್ಯಾಜಿಕ್ ಆ್ಯಕ್ಟ್ ಆಸ್ ಅ ಥೆರಪಿ? ವಿಲ್ ಮ್ಯಾಜಿಕ್ ಆ್ಯಕ್ಟ್ ಆಸ್ ಅ ಮೆಡಿಸಿನ್ ಟು ದೇರ್ ಸಿಚುವೇಶನ್? ಮೆಡಿಸಿನ್ ಟು ದ ಮೈಂಡ್. ಅದೇ ಹೇಗೆ ಅಂದರೆ ಅದು ಆ ಕಾನ್ಸೆಪ್ಟ್ ಬಂದದ್ದು ಯಾಕೆಂದರೆ, ಒಂದು ಓಲ್ಡ್ ಏಜ್ ಹೋಮಲ್ಲಿ ಪ್ರೋಗ್ರಾಮ್ ಮಾಡಿದೆ, ಓಕೆ, ಅವ್ರಿಗೆ ಎಂಟರ್ಟೈನ್ಮೆಂಟಿಗೆ ಅಂತ ಮಾಡಿದ್ದು. ಕರೆಕ್ಟ್. ಆ ಪ್ರೋಗ್ರಾಮನ್ನು ಅವರು ನೋಡಿದಾಗ ಅವರಿಗೆ ಅದರಿಂದಾದ ಖುಷಿಯಿಂದಾಗಿ ಅವರ ಒಂದು ಡಲ್ ಆಗಿದ್ದಂಥದ್ದು ಚೇಂಜ್ ಆಯಿತು, ಅವರ ಮೈಂಡ್ ಪಾಸಿಟಿವ್ನೆಸ್ ಬಂತು. ಕರೆಕ್ಟ್. ಸೊ ಆಗ ನನಗೆ ಆಯಿತು ಇದನ್ನು ಯೂಸ್ ಮಾಡ್ಬೋದು ಹೇಗೆ ಅಂತೇಳಿ. ಮಣಿಪಾಲದಲ್ಲಿ KMC ಹಾಸ್ಪಿಟಲಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಪ್ರೆಸಿಡೆಂಟ್ ನಮ್ಮ ಮನೆಗೆ ಬಂದಿದ್ದರು ಉಡುಪಿಗೆ. ಓಕೆ. ಅವರನ್ನು ಕರ್ಕೊಂಡೋಗಿ ನಾನು ಅಲ್ಲಿ ಹಾಸ್ಪಿಟಲ್ನಲ್ಲಿ ಮಕ್ಕಳಿಗೆ ಕೆಲವು ಐಟಮ್ಸ್ ಎಲ್ಲ ಮಾಡಿ ತೋರಿಸಿದ್ವಿ ಅಲ್ಲಿಂದ. ಆಗ ಅದೇ ಪೇಷಂಟ್ಗಳಿಗೆ ಆಗ ಇವರು ನಳಿನಿ ಭಾಸ್ಕರಾನಂದ ಅಂತಾರೆ, ದೊಡ್ಡ ಆರ್ಥೋಪೆಡಿಕ್ ಸರ್ಜನ್ ಮಣಿಪಾಲದಲ್ಲಿ. ಇವರು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಆಗಿದ್ದಾರೆ, ಅವ್ರ ಮಿಸ್ಸಸ್ಸು. ಅವರು ಬಂದು ನನ್ನ ಹತ್ರ ಹೇಳಿದರು, ಶಂಕರ್ ನೋಡಿ ನಮ್ಮಲ್ಲಿ ಒಬ್ಬಳು ಪೇಷಂಟ್ ಇದ್ದಾಳೆ, ಇಲ್ಲಿಗೆ ಬಂದ ನಂತರ ಇವತ್ತಿನವರೆಗೂ ನಗಾಡಲಿಲ್ಲ. ಓಕೆ. ಅವಳು ನೋಡಿ ನೀವು ಮ್ಯಾಜಿಕ್ ಮಾಡಿ ಅವ್ರನ್ನ ನಗಿಸಿ. ಅವರಿಗೆ ತಮಾಷೆಗೆ ಹೋಯ್ತು ಅಂತ ಅವ್ರು ಬಂದ ನಂತರ ಹೇಳಿದರು. ನಾನು ಕೂಡಲೇ ನಮ್ಮ ಪ್ರೆಸಿಡೆಂಟ್ ಅಂತ ಕೇಳಿದ, ಹೌ ಬಟ್ ಟೇಕಿಂಗ್ ಅಪ್ ದಿಸ್ ಚಾಲೆಂಜ್ ಅಂತ ಹೇಳಿದೆ. ಸೀದಾ ಹೋದೆವು. ಹೋಗಿ ಅವಳ ಕೂತಲ್ಲಿ ಹೋಗಿ ಇವರೇನು ಮಾಡಿದರು, ಅಮೆರಿಕದ ಫಸ್ಟಿಗೆ ಅವರು ಕೆಲವು ಐಟಮ್ಸ್ ಎಲ್ಲ ಮಾಡಿ ತೋರಿಸಿದ್ರು. ಎಂತ ಇಂಪ್ಯಾಕ್ಟ್ ಆಗಲಿಲ್ಲ. ಏನು ಅವ್ರಿಗೆ ಎಂತ ಇಂಪ್ಯಾಕ್ಟ್ ಆಗಲಿಲ್ಲ, ಆಗಿದೆ. ಅವ್ರು ಮಾಡಿ ತೋರಿಸಿದ್ರು. ಮಾಡಿ ತೋರಿಸಿದಾಗ ಈ ಹುಡುಗಿ ಸೀರಿಯಸ್ನಲ್ಲಿದ್ದವಳು ಕೊನೆಗೆ ಖುಷಿಯಾಗಿ ಜೋರು ನಗಾಡಿದ್ಲು. ಓಕೆ. ಮರುದಿವಸ ಉದಯವಾಣಿ ಪೇಪರ್ಲಿ ಬಂತು, ನಕ್ಕಳ ಆಶಾ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಟ್ಟು ಫ್ರಂಟ್ ಪೇಜಲ್ಲಿ ನ್ಯೂಸ್ ಐಟಮ್ ಬಂತು. ಮ್ಯಾಜಿಕ್ ಹ್ಯಾಸ್ ದಟ್ ಪವರ್ ಆ್ಯಕ್ಚುಲಿ. ಹೌದು. ಇಲ್ಲಿ ಹಾಸ್ಪಿಟಲ್ ಇದ್ದವರಿಗೆಲ್ಲ ಅಲ್ಲೇ ಬಿದ್ದುಕೊಂಡಿರೋದಲ್ಲ, ಇಂಥದ್ದೇನಾದರೂ ಮೈಂಡಿಗೆ ಒಂದು ಖುಷಿ ಬಂದರೆ ಅದು ರಿಕವರಿ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಕರೆಕ್ಟ್. ಇಮೋಷ್ನಲಿ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತದೆ. ಖಂಡಿತ ಆಗ್ತದೆ. ಹೌದು. ಇದು ಬರಲಿಕ್ಕೆ ಕಾರಣ ಇನ್ನೊಂದಂದರೆ, ನಾನು 72ರಲ್ಲಿ ನಂದು ಗ್ರ್ಯಾಜುಯೇಷನ್ ಆಯಿತು. ಹೌದು. ಆಮೇಲೆ 2 ವರ್ಷ ನಾನು ಪ್ರೊಫೆಷನಲ್ ಮಿಷನ್ ಮೈಸೂರಲ್ಲಿ ಸೈಕಾಲಜಿ ತಗೊಂಡು ಸಬ್ಜೆಕ್ಟ್. ಅಲ್ಲಿ ಹಿಪ್ನೋಸಿಸ್ ಬಗ್ಗೆ ನಾನು ತುಂಬ ಸ್ಟಡಿ ಮಾಡಿದ್ದೇನೆ. ಅವಾಗ ಹಿಪ್ನೋಥೆರಪಿ ಕೊಡ್ತಾ ಇದ್ದೆ, ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇದ್ದೆ. ಈ ಡಿಗ್ರಿ ಆದ ಮೇಲೆ ನಾನು ಬಂದು KK ಸಿಂಡಿಕೇಟ್ ಬ್ಯಾಂಕ್ನ ಚೇರ್ ಮಾತ್ರ ಬಂದು ಅಮ್ಮ ಹೇಳಿದರು, ನೀನು ಸಾಕು ಮ್ಯಾಜಿಕ್ ಅಂತ ಹೇಳಿ ಪೆಟ್ಟಿಗೆ ಇಟ್ಕೊಂಡು ಊರೆಲ್ಲ ಸುತ್ತಾಡಿದ್ದು, KKP ಅವರು ಗೊತ್ತಲ್ಲ ನಿನಗೆ, ಹೋಗಿ ಮಾತಾಡು, ಕೆಲಸ ಕೊಡ್ತಾರೆ ಅಂತ ಹೇಳಿದ್ರು. ಆಗ ಹೋದೆ, ಮಾತಾಡಿದೆ. ಅವರೆಲ್ಲ ಕೇಳಿದ ನಂತರ ಹೇಳಿದರು, ನಿಮಗೆ ನಾನು ಕೆಲಸ ಕೊಡೋದಿಲ್ಲ ಅಂತ ಹೇಳಿದರು. ಯಾಕೆ ಸರ್ ಅಂತ ಹೇಳಿದೆ. ನೋಡಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಲಾವಿದರಿದ್ದಾರೆ, ಮ್ಯಾಜಿಕ್ ಮಾಡೋದು ನೀನೊಬ್ಬನೇ ಇರೋದು.
ಕರೆಕ್ಟ್. ನೀನು ಬ್ಯಾಂಕಿಗೆ ಬಂದರೆ ನಿನಗೆ ಮತ್ತೆ ಇಲ್ಲಿ ಮ್ಯಾಜಿಕ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಇದು 50 ವರ್ಷ ಹಿಂದೆ, 55 ವರ್ಷ ಹಿಂದೆ. 74ರಲ್ಲಿ ಓಕೆ. ಆಗೋದಿಲ್ಲ. ಆದ್ದರಿಂದ ಬೇಡ, ನೀನು ಮ್ಯಾಜಿಕ್ಕನ್ನೇ ಡೆವಲಪ್ ಮಾಡು ಅಂತೇಳಿ. ಬ್ಯಾಂಕಲ್ಲಿದ್ದು ಅಲ್ಲಲ್ಲ, ಹಾ. ಬ್ಯಾಂಕಿಗೆ ತಗೊಳ್ಳೋದಿಲ್ಲ, ಓಕೆ. ಪ್ರೊಫೆಷನಲ್ ಆಗಿದ್ದು. ಓಕೆ. ಕೊನೆಗೆ ನನಗೆ ಫೈನಾನ್ಸ್ ಹೆಲ್ಪ್ ಬೇಕಿತ್ತು Okay. ಪ್ರೊಫೆಷನಲ್ ತಗೊಳ್ಳಕ್ಕೆ, ಅದನ್ನು ಕೂಡ ಬ್ಯಾಂಕಿಂದ ಕೊಡಿಸಿದ್ರು. ನಾನು ಬ್ಯಾಂಕಿಂದ ಸೆಲ್ಫ್ ಎಂಪ್ಲಾಯ್ಡ್ ಸ್ಕೀಮಲ್ಲಿ ಲೋನ್ ದುಡ್ಡು ತಗೊಂಡು ಗ್ರೂಪ್ ಮಾಡಿಕೊಂಡು ಆಲ್ ಇಂಡಿಯಾ ಟೂರ್ ಹೊಡಿತಾ ಇದ್ದೆ. 2 ವರ್ಷ ಟೂರ್ ಹೊಡಿದ್ದೇನೆ. ಓಕೆ. ಒಂದ್ಸಲ ಬ್ಯಾಂಗ್ಳೂರಿನಲ್ಲಿ ಟೌನ್ ಹಾಲ್ನಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದಾಗ ಸಿಂಡಿಕೇಟ್ ಬ್ಯಾಂಕಿನವರೊಬ್ಬರು ಬಂದರು. KKP ಅವರು ನಿಮ್ಮನ್ನು ಕೂಡಲೇ ಬರ್ಲಿಕ್ಕೆ ಹೇಳಿದ್ದಾರೆ, ಹೋಗ್ಬೇಕಂತೆ ಅಂತ ಹೇಳಿ. ಮಣಿಪಾಲ್ಗೆ. ಹಾ. ನಾನು ಹೇಳಿದ್ದು ಕಾಂಟ್ರಾಕ್ಟ್ ಒಂದು ವಾರದ್ದು ಮುಗಿಸಿ ಹೋಗ್ತೇನೆ ಅಂತ ಹೇಳಿದೆ. ಅದನ್ನು ಮುಗಿಸಿ ಬಂದು KKP ಅವ್ರದ್ದು ಕೇಳಿದೆ, ಸರ್ ಕರೆದ್ರಂತೆಲ್ಲ ಯಾಕೆ ಅಂತ ಹೇಳಿದೆ. ನೀವು ಅವತ್ತು ಬ್ಯಾಂಕಿನಲ್ಲಿ ಜಾಬ್ ಕೇಳ್ಕೊಂಡು ಬಂದಿರಲ್ವ ಅಂದರು. ಹೌದು ಸರ್ ಅಂತ ಹೇಳಿದೆ. ಕೊಡ್ತೇನೆ, ಬರ್ತೀರಾ? ಓಕೆ. ದಿಸ್ ಇಸ್ ದ ಆಫರ್ ಹೊರಡಿದ್ದು ನನಗೆ ನಂಬಲಿಕ್ಕೆ ಆಗಲಿಲ್ಲ. ನನಗೂ ಸುಸ್ತಾಗಿತ್ತು, 2 ವರ್ಷ ಸುತ್ತಾಡಿ ಒಂದು ಕಡೆ ಹೌದು ಬರ್ತೇನೆ ಅಂತ ಹೇಳಿದೆ. ಓಕೆ. ಹಾಗೆ ಕೂಡಲೇ ಅವರು ನನಗೆ ಬ್ಯಾಂಕಿನಲ್ಲಿ ಜಾಬ್ ಕೊಟ್ಟರು. ಓಕೆ. 2 ವರ್ಷ ನಾನು ಕ್ಲಾರ್ಕ್ ಆಗಿ ಕೆಲಸ ಮಾಡಿದ್ದೆ. ಆಮೇಲೆ ನನಗೆ ಪ್ರಮೋಷನ್ ಕೊಡಬೇಕು ಅಂತ ಆಯಿತು. ನನಗೆ ಪ್ರಮೋಷನ್ ಕೊಡಲಿಕ್ಕೆ ಪ್ರಾಬ್ಲಮ್, ಡೈರೆಕ್ಟ್ ಕ್ಲಾರ್ಕ್ ಅಲ್ಲ, ಆಗೋದಿಲ್ಲ, ಇವನೇ ಇದು ಮಾಡ್ತಾರೆ. ಈ ಮಧ್ಯೆ ಏನಾಯಿತು ಅಂದರೆ, ನಾನು ಬ್ಯಾಂಕಿಗೆ ಸೇರಿದಾಗ ನನಗೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಐಡಿಯಾ ಆಯಿತು, ಬ್ಯಾಂಕಿಂಗನ್ನು ಮ್ಯಾಜಿಕ್ಕಿಗೆ ಲಿಂಕ್ ಮಾಡಿ ಬ್ಯಾಂಕಿನ ಇಮೇಜ್ ಬಿಲ್ಡಿಂಗು ಪಬ್ಲಿಸಿಟಿಗೆ ಯೂಸ್ ಮಾಡ್ಬೋದು. ಓಕೆ. 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 ಅದರ ಬಗ್ಗೆ ಯೋಚನೆ ಮಾಡಿ 1-2 ಐಟಮ್ ಮಾಡಿ KKP ಅವ್ರಿಗೆ ಕೇಳಿದೆ. ಓಕೆ. ನಾನು ಅದಕ್ಕೆ ದಿನ ತಗೊಂಡದ್ದು ಮಾಡಿ ತೋರಿಸು ಅಂತ ಹೇಳಿದೆ. ಅವ್ರಿಗೆ ಆಲ್ರೆಡಿ ಅದು ಐಡಿಯಾ ಅವರಿಗೆ ಜಪಾನಿಗೆ ಹೋದಾಗ ಇನ್ನೊಂದು ಐಡಿಯಾ ಆಗಿದೆ ಅಲ್ಲಿ ಯಾರ್ದು ಪ್ರೋಗ್ರಾಮ್ ಇದ್ದದ್ದು ನೋಡಿದ ಆಗಿದ್ದಂತೆ. ಹೇಳಿದ್ರು ಬೇರೆ, ನನ್ಗೆ ಗೊತ್ತಿಲ್ಲ. ಅದು ಅದಕ್ಕೆ ತಗೊಂಡದ್ದು ಅಂತ ಹೇಳಿದ್ರು. ಸರಿ, ಫಸ್ಟ್ ಪ್ರೋಗ್ರಾಮ್ ಆಯಿತು. ಫಸ್ಟ್ ಪ್ರೋಗ್ರಾಮ್ಗೆಲ್ಲ ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಬಂದಿದ್ರು, ರಿಸರ್ವ್ ಬ್ಯಾಂಕ್ನೆಲ್ಲ ಬಂದಿದ್ರು ನೋಡಲಿಕ್ಕೆ. ಅವರು ಎಲ್ಲರೂ ನೋಡಿ ಹೇಳಿದರು, ಇವರಿಗೆ ರುಟೀನ್ ವರ್ಕ್ ಯಾವುದು ಕೊಡೋದು ಬೇಡ, ಲೆಟ್ ಹಿಮ್ ಡೂ ದಿ ಸೇಮ್ ಜಾಬ್. ಇದು ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡಿಂಗ್ ಸೈಡ್ ಅಷ್ಟೇ, ಬೇರೆ ಏನಿಲ್ಲ, ಇದನ್ನೇ ಮಾಡಲಿ ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ. ಸೊ 2 ವರ್ಷ ನಾನು ಆಲ್ ಇಂಡಿಯಾ ಟೂರ್ ಹೊಡಿತಾ ಇದ್ದೆ. ಇಂಡಸ್ಟ್ರಿಯಲ್ ಮ್ಯಾಜಿಷಿಯನ್ ಅಂತ ನನಗೆ ಡೆಸಿಗ್ನೇಷನ್ ಬರಲಿಕ್ಕೆ ಕಾರಣ, ಮದುವೆ ಆಫೀಷಿಯಲಿ ನಿಮಗೆ ಇಂಡಸ್ಟ್ರಿಯಲ್ ಮ್ಯಾಜಿಷಿಯನ್ ಅಂತ. ಹೌದು, ಅದು ಫಸ್ಟ್ ಕ್ಲಾರ್ಕ್ ಸೇರಿದ ನಾನು ಕ್ಲಾರ್ಕ್ ಆಗಿ. ಆಮೇಲೆ ಮದುವೆ ಆದಮೇಲೆ ನಾನು KKP ಅವ್ರ ಹತ್ರ ಹೇಳಿದೆ, ಸರ್ ಈ 12 ರೂಪಾಯಿ ಬಾಟದಲ್ಲಿ ನನಗೆ ಹೋಗೋದಿಲ್ಲ, ಕಷ್ಟ ಆಗ್ತದೆ ಅಂತ ಹೇಳಿದೆ. ಅಪ್ಲಿಕೇಶನ್ ಕೊಡು ಅಂತ ಪ್ರಮೋಷನ್ಗೆ ಅಂತ ಹೇಳಿದ್ರು, ರಿಕ್ವೆಸ್ಟ್ ಮಾಡು ಅಂತ ಹೇಳಿದ್ರು. ಮಾಡಿದೆ ಪ್ರಮೋಷನ್. ನನ್ನ ಹಾಗೆ ಡೈರೆಕ್ಟ್ ಮಾಡಿದರೆ ಯೂನಿಯನ್ ಅವರೆಲ್ಲ ಗಲಾಟೆ ಮಾಡ್ತಾರೆ. ಅದಕ್ಕೆ ಇವರೇನು ಮಾಡಿದರು, ಆರ್ಡ್ರಲ್ಲೇ ಹಾಕಿದ್ದಾರೆ, ಅಪ್ಗ್ರೇಡೇಷನ್ ಫ್ರಮ್ ಕ್ಲೆರಿಕಲ್ ಟು ಇಂಡಸ್ಟ್ರಿಯಲ್ ಮ್ಯಾಜಿಷಿಯನ್ ಅಂತೇಳಿ ಅಫಿಷಿಯಲ್ ಒಂದು ಹೊಸ ಪೋಸ್ಟನ್ನೇ ಡಿಸಿಗ್ನೇಷನ್ ಮಾಡಿ ನನಗೆ ಪ್ರಮೋಷನ್ ಮಾಡಿದ್ದು. ಹಾಗೆ ಇಂಡಸ್ಟ್ರಿಯಲ್ ಮ್ಯಾಜಿಷಿಯನ್ ಅಂತ ಬರಲಿಕ್ಕೆ ಕಾರಣ ಅದು. ಓಕೆ. ಓಕೆ ಸರ್, ಕಮಿಂಗ್ ಬ್ಯಾಕ್ ಟು ಇಂಡಿಯನ್ ಟ್ರೆಡಿಷನ್, ಐ ಮೀನ್ ಇಂಡಿಯನ್ ಮ್ಯಾಜಿಕ್, ಸ್ಟ್ರೀಟ್ ಮ್ಯಾಜಿಕ್ ಇರ್ಬೋದು, ರೋಪ್ ಮ್ಯಾಜಿಕ್ ನಿಮಗೆ ಹೇಳಿದ್ದು, ಕಪ್ ಆ್ಯಂಡ್ ಬಾಲ್ ಮ್ಯಾಜಿಕ್, ತುಂಬ ನಮೂನೆ. ಹೌದು, ಇಟ್ ಹ್ಯಾಸ್ ಲೈಕ್ ಹಂಡ್ರೆಡ್ಸ್ ಇಯರ್ಸ್ ಆಫ್ ಹಿಸ್ಟ್ರಿ, ಹಂಡ್ರೆಡ್ಸ್ ಆ್ಯಂಡ್ 100 ಇಯರ್ಸ್, ರೈಟ್? ಬಟ್ ಈಗ ನೀವು ನೋಡಿದ ಟ್ರೆಡಿಷನನ್ನು ಈಗ ಸಹ ಉಂಟಾ? ಟ್ರೆಡಿಷನ್ ಇಲ್ಲ, ಮಾಯ ಆಗ್ತಾ ಉಂಟಾ ದಿವಸ ಹೋದಾಗೆ? ಆಸ್ ಇಂಡಿಯನ್ಸ್ ವಾಟ್ ಡು ವಿ ಹ್ಯಾವ್ ಟು ಡೂ ಟು ರಿಟೇನ್ ದಟ್? ಅಲ್ಲ, ಅದು ಈ ಸ್ಟ್ರೀಟ್ ಮ್ಯಾಜಿಷಿಯನ್ಸು ಎಲ್ಲ ಇದೆಲ್ಲ ಮ್ಯಾಜಿಕ್ಗಳೆಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ಈಗಿನ ಸ್ಟ್ರೀಟ್ ಮ್ಯಾಜಿಷಿಯನ್ಸ್ಗಳಲ್ಲಿ ಸ್ಕೋಪ್ ಇಲ್ಲ ಅಂತಾಗಿದೆ ಅವರಿಗೆ. ಓಕೆ. ಕಷ್ಟ ಅಂತೇಳಿ, ಜೀವನ ಇದು ಮಾಡೋದು ಕಷ್ಟ ಅಂತೇಳಿ ಅವರೇ ಅವರ ಮಕ್ಕಳನ್ನೆಲ್ಲ ಬೇರೆ ಬೇರೆ ಜಾಬ್ಗೆ ಕಳಿಸ್ತಾ ಇದ್ದಾರೆ. ಅದು ಕಡಿಮೆ ಆಗಿದೆ. ಆಯಿತು, ಅದು ಉಂಟು, ಇರಲಿಕ್ಕುಂಟು, ಯಾವುದೇ ಇರಲಿ, ಎಲ್ಲಿ ಹೋದರೂ ಇಂಡಿಯನ್ ಸ್ಟ್ರೀಟ್ ಮ್ಯಾಜಿಕ್ಕು, ಇಂಡಿಯನ್ ಮ್ಯಾಜಿಕ್ ಅಂತೇಳಿ ಥ್ರೂಟ್ ದ ವರ್ಲ್ಡ್ ಉಂಟು. ಇನ್ಫ್ಯಾಕ್ಟ್ ನಂಗೆ ಈಗ ಸಹ ನೆನಪುಂಟು, ಕೆಲವು ಹಾಲಿವುಡ್ ಮೂವೀಸ್ ಎಲ್ಲ ಇಂಡಿಯನ್ ಸ್ಟ್ರೀಟ್ ಮ್ಯಾಜಿಕ್ ಅಂತ ಬರ್ತದೆ. ಒಂದು ಜೇಮ್ಸ್ ಬಾಂಡ್ ಮೂವೀಸ್ ಇತ್ತು, ಹೌದು, ರಾಜಸ್ಥಾನ್ ಬೇಸ್ಡ್ ಒಂದು ಕಾನ್ಸೆಪ್ಟ್ ಅಲ್ಲಿ, ಅದರಲ್ಲಿ ಸ್ಟ್ರೀಟ್ ಮ್ಯಾಜಿಕ್ ಅಂತ ಬರ್ತದೆ ಆ್ಯಕ್ಚುಲಿ. ಬಟ್ ಇಂಡಿಯನ್ ಮ್ಯಾಜಿಕ್ ಮತ್ತು ವೆಸ್ಟರ್ನ್ ಇಲ್ಯೂಷನ್ ಬೇಸ್ಡ್ ಮ್ಯಾಜಿಕ್ಗೆ ಎಂತ ಡಿಫ್ರೆನ್ಸ್ ಉಂಟು? ಇಂಡಿಯನ್ ಮ್ಯಾಜಿಕ್ ಅಂತೇಳಿ ಮೇನ್ಲಿ ಅವರು ಹೇಳುವಂಥದ್ದು ಇದನ್ನೇ, ಸ್ಟ್ರೀಟ್ ಮ್ಯಾಜಿಷಿಯನ್ಸ್. ಓಕೆ, ಟ್ರೆಡಿಷನಲ್ ಮ್ಯಾಜಿಕ್ ಅನ್ನು ಹೇಳೋದು. ಮತ್ತು ಈಗ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಇಂಡಿಯನ್ ಮ್ಯಾಜಿಕ್, ಇಂಡಿಯನ್ ಕಪ್ಸ್ ಆ್ಯಂಡ್ ಬಾಲ್ಸ್ ಒಂದು ಮ್ಯಾಜಿಕ್, ಕರೆಕ್ಟ್, ಅದು ಮಗ ಅದನ್ನೇ ಮಾಡಿ ಅದರಲ್ಲಿ ಅವನಿಗೆ 13 ವರ್ಷ ಪ್ರಾಯದ ಹುಡುಗ ಇದ್ದಾಗ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ನಲ್ಲಿ ಸೀನಿಯರ್ಸ್ ಜೊತೆ ಕಾಂಪೀಟ್ ಮಾಡಿ ಅವನಿಗೆ ಸ್ಪೆಷಲ್ ಅವಾರ್ಡ್ ಆಫ್ ದ ಜ್ಯೂರಿ ಸಿಕ್ಕಿದ್ದು. ಓಕೆ. ಅದು ಥ್ರೂಟ್ ದ ವರ್ಲ್ಡ್ ನೀವು ಅದೇ ಎಲ್ಲಿ ಕೊಟ್ಟರು ಇಂಡಿಯನ್ ಮ್ಯಾಜಿಕ್ ಕೊಟ್ಟ ಕೂಡಲೇ ಇವಂದೇ ಕಪ್ಸ್ ಆ್ಯಂಡ್ ಬಾಲ್ ಟಾಪ್ ಫಸ್ಟ್ ಅದೇ ಬರೋದು, ಫಸ್ಟ್ ಬರೋದೇ ಅದು. ಅದೇ ಓಕೆ. ಆ ಇಂಡಿಯನ್ ಮತ್ತೆ ಇಂಡಿಯನ್ ಬಾಸ್ಕೆಟ್ ಮ್ಯಾಜಿಕ್ ಅಂತ ಉಂಟು, ಪೆಟ್ಟಿಗೆ ಹಾಕಿ ಬುಟ್ಟಿಗೆ ಹಾಕಿ ಮಾಡೋದು, ಅದು ನೋನ್ ಆಸ್ ಇಂಡಿಯನ್ ಬಾಸ್ಕೆಟ್, ಇಂಡಿಯನ್ ಮ್ಯಾಂಗೋ ಟ್ರಿಕ್ ಅಂತ ಹೇಳ್ತಾರೆ. ಒಂದು ಮಾವಿನ ಗೊರಟನ್ನು ಹಾಕಿ ಅದು ಗಿಡ ಆಗಿ ಮರ ಆಗಿ ಹಣ್ಣಾಗುವಲ್ಲಿವರೆಗೆ ಸ್ಟ್ರೀಟ್ ಮ್ಯಾಜಿಷಿಯನ್ಸ್ ತೋರಿಸ್ತಾರೆ. ಆದರೆ ಒಂದು ಐಟಮ್ ಮಾಡಲಿಕ್ಕೆ ಕೂಡಲೇ ಮಾಡೋದಲ್ಲ, ಅವರು 1/2 ಗಂಟೆ ತಗೊಳ್ತಾರೆ. ಒಂದು ಐಟಮ್, ಒಂದು ಗೊರಟ ಹಾಕ್ತಾರೆ, ಅದಕ್ಕೆ ಮಣ್ಣು ಹಾಕ್ತಾರೆ,
ಬರ್ತಾರೆ, ಏನೇನೊಂದು ಹಾವಿಂದು ಅದು ಏನೋ ಮಾಡ್ತಾರೆ, ಹೋಗಿ ನೋಡುವ, ಮತ್ತೆ ಪುನಃ ನೋಡುವಾಗ ಅಲ್ಲಿದ್ದು ಗಿಡ ಆಗಿರ್ತದೆ, ಪುನಃ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿದಾಗ ಮಾಡ್ತಾರೆ, ಮುಚ್ತಾರೆ, ಬರ್ತಾರೆ, ಅದು ಸ್ವಲ್ಪ ದೊಡ್ಡದಾಗ್ತದೆ, ಹೂವು ಆಗ್ತದೆ. ಇದು 3/4 ಗಂಟೆ ಬೇಕು ಅವನಿಗೆ ಒಂದು ಐಟಮ್ ಮಾಡಲಿಕ್ಕೆ. ಆ 3/4 ಗಂಟೆ ನಾವು ಸ್ಟೇಜಲ್ಲಿ ಮಾಡುವಾಗ ಒಂದು ಐಟಮ್ಗೆ 3/4 ಗಂಟೆ ತಗೊಂಡ್ರೆ ಹೇಗಾದೀತು? ಆಗೋದಿಲ್ಲ. ಅಲ್ಲಿ ಪ್ರಾಕ್ಟಿಕಲಿ ಹೌದು. ಆದರೆ ದಟ್ ಈಸ್ ನೋನ್ ಆಸ್ ಇಂಡಿಯನ್ ಮ್ಯಾಂಗೋ ಟ್ರೀ ಟ್ರಿಕ್. ಫಾರಿನಲ್ಲಿ ಮಾಡ್ತಾರೆ ಅನಿಮೇಷನ್ಸ್, ಹೆಸರು ಮಾತ್ರ ಇದ್ವಿ. ಬಟ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಇಂಡಿಯನ್ ಆಡಿಯನ್ಸ್ ಮತ್ತೆ ಫಾರಿನ್ ಆಡಿಯನ್ಸ್ಗೆ ಎಂತ ಡಿಫ್ರೆನ್ಸ್ ಉಂಟು ಸರ್? ಅಲ್ಲ, ಇಂಡಿಯನ್ ಆಡಿಯನ್ಸ್ ವಿಶೇಷ ಡಿಫ್ರೆನ್ಸ್ ಅಂತ ಹೇಳುವಂಥದ್ದೇನಿಲ್ಲ. ಬಟ್ ಫಾರಿನ್ ಆಡಿಯನ್ಸ್ ಅಂದರೆ ಅವರು ಎಂಜಾಯ್ಮೆಂಟ್ ಮಾಡುವಂಥದ್ದಿಲ್ಲ ಐಟಮ್ಸನ್ನು, ಅದು ಸ್ವಲ್ಪ ಡಿಫ್ರೆಂಟ್. ಬಹಳ ಕೀನಾಗಿ ಅವರು ಅಬ್ಸರ್ವ್ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಲಘುವಾಗಿ ತಗೊಳ್ಳೋರು ಇದ್ದಾರೆ ಭಾಳ ಜನ. ಅದನ್ನು ರಿಸೀವ್ ಮಾಡುವಂಥದ್ದು, ಅದರಲ್ಲಿ ಒಂದು ವ್ಯತ್ಯಾಸ ಉಂಟು ನಮ್ಮ ಇಂಡಿಯನ್ನಿಗೂ ಅಲ್ಲಿ ಅದಕ್ಕೂ. ಬಟ್ ಈಗ ಒಂದು ಡಿಜಿಟಲ್ ಎರಾ, ಎಲ್ಲ ಡಿಜಿಟಲ್, ಈಗ ಯೂಟ್ಯೂಬ್ ಅದು ಇದೆಲ್ಲ ಬಂದು ಒಂದು ಮೆಜಿಷಿಯನಿಗೆ ಈಗ ಒಂದು ಕಂಪ್ಲೀಟ್ 100% ಪ್ರೊಫೆಷನ್ ಆಗಿ, ಈಗ ನೀವು ಪ್ರೊಫೆಷನ್ ಆಗಿ ತಗೊಂಡ್ರಿ, ಈಗ ಸಹ ಅದು ತಗೊಳ್ಳುವಂತ ಒಂದು ಆಪ್ಷನ್ ಉಂಟಾ ಸರ್ ಈಗ ನೋಡ್ಲಿಕ್ಕೆ ಹೋದ್ರೆ? ಒಳ್ಳೆಯದಾಗಿ ನಾವು ಮಾಡಿದರೆ ಖಂಡಿತ ಆಪ್ಷನ್ ಉಂಟು, ಇಲ್ಲ ಅಂತೇಳಿ, ಓಕೆ, ಖಂಡಿತ ಉಂಟು. ಮತ್ತು ಮ್ಯಾಜಿಕನ್ನು ನನ್ನ ಮೊದಲಿಂದಲೇ ನನ್ನ ಇದೇನಂದರೆ ಬರೀ ಎಂಟರ್ಟೈನ್ಮೆಂಟಿಗೆ ಮಾತ್ರ ಬಳಸಬಾರದು, ಇದನ್ನು ಬೇರೆ ಬೇರೆ ಕನ್ಸ್ಟ್ರಕ್ಟಿವ್ ಪರ್ಪಸ್ಸಿಗೆ ಬಳಸಬೇಕು ಅಂತೇಳಿ. ಅದರಿಂದಾಗಿಯೇ ನನಗೆ ಇದರಲ್ಲಿ ಬ್ಯಾಂಕ್ ಮ್ಯಾಜಿಕ್ ಆಯಿತು, ಪೇಷಂಟ್ಸಿಂದ ಆಯಿತು. ಆಮೇಲೆ ಈ ಆಲ್ಕೋಹಾಲು, ಡ್ರಗ್ಸು, ಸ್ಮೋಕಿಂಗು, ಇದರ ಮೇಲೆ ನಾನು 1.5 ಗಂಟೆಯ ಪ್ರೋಗ್ರಾಮ್ ಮಾಡಿದ್ದೇನೆ, ಸ್ಪೆಷಲ್ ಐಟಮ್ಸು. ಅದನ್ನು 18 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ತಿಂಗಳಿಗೆ 2 ಪ್ರೋಗ್ರಾಮ್ ಈಗಲೂ ಕೊಡ್ತಾ ಇದ್ದೇನೆ. ನಾಳೆ ಅವರು ಅದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಈ ಬೇರೆ ಬೇರೆ ಬ್ಯಾಡ್ ಹ್ಯಾಬಿಟ್ಸಿಂದ ಏನು ಬ್ಯಾಡ್ ಇಫೆಕ್ಟ್ಸ್ ಆಗ್ತದೆ ಅದನ್ನು ನಾನು ಮ್ಯಾಜಿಕ್ನಲ್ಲಿ ತೋರಿಸ್ತೇನೆ. ಈಗ ಕೌನ್ಸಿಲರ್ಸ್ ಎಲ್ಲ ಬರ್ತಾರೆ, ಡಾಕ್ಟರ್ಸ್ ಎಲ್ಲ ಬರ್ತಾರೆ, ಅವರು ಹೇಳ್ತಾರೆ, ಸ್ಲೈಡ್ಸ್ ತೋರಿಸ್ತಾರೆ, ಸಿಕ್ಕಾಬಟ್ಟೆ ಕುಡಿದ್ರೆ ಇದಾಗ್ತದೆ, ಲಿವರ್ ಸಿರೋಸಿಸ್ ಆಗ್ತದೆ, ಹಾಗೆ ಅಂತ ತೋರಿಸ್ತಾರೆ, ಹೇಳ್ತಾರೆ. ನಾನು ಅದನ್ನು ಮ್ಯಾಜಿಕಲ್ಲಿ ತೋರಿಸ್ತೇನೆ, ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ತೋರಿಸ್ತೇನೆ. ಲಿವರ್ ಸಿರೋಸಿಸ್ ಆದರೆ ನಿಮ್ಮ ಲಿವರ್ ಯಾವ ಕಂಡೀಷನ್ ಉಂಟು ಅಂತೇಳಿ ನಾನು ತೋರಿಸ್ತೇನೆ ಅವರಿಗೆ. ಇದು ನೋಡುವಾಗ ಅವ್ರಿಗೆ ಮೈಂಡಿಗೆ ತುಂಬ ಸೈಕಲಾಜಿಕಲಿ ಇಫೆಕ್ಟ್ ಆಗ್ತದೆ. ಹಾಗೆ ಅದು ವೆರಿ ಸಕ್ಸಸ್ಫುಲ್ ಆಗಿ ನಂದಾಗ್ತಾ ಉಂಟು. ಈಗ 18 ವರ್ಷದಿಂದ ಧರ್ಮಸ್ಥಳದವರು ಅವರ ಶಿಬಿರದಲ್ಲಿ ಮಾಡಿಸ್ತಾ ಇದ್ದಾರೆ. ಆರ್ಗನೈಸ್ ಎಲ್ಲ ಅವರೇ ಮಾಡೋದು, ಪರ್ಫಾರ್ಮ್ ಮಾಡಿ ಬಂದಾಯ್ತು ಅಷ್ಟೇ. ಓಕೆ, ಓಕೆ, ಗ್ರೇಟ್, ಗ್ರೇಟ್ ಸರ್. ಇಷ್ಟು ಮ್ಯಾಜಿಕ್ ಬಗ್ಗೆ, ಬೇರೆ ಬೇರೆ ಟ್ರಿಕ್ಸ್ ಬಗ್ಗೆ ಎಲ್ಲ ಹೇಳಿದ್ರೆ, ನಿಮ್ಮ ಫೇವ್ರೇಟ್ ಟ್ರಿಕ್ ಅಂತ ಹೇಳಿಕ್ಕಿದ್ರೆ ಯಾವ್ದು? ಮ್ಯಾಜಿಕ್ ಟ್ರಿಕ್. ನಿಮ್ದು ಫೇವ್ರೇಟ್ ಯಾವ್ದು ಸರ್? ಒಳ್ಳೆ ಇಮೋಷನಲಿ ಕನೆಕ್ಟೆಡ್ ಆದಂತ ಒಂದು? ಅಲ್ಲ, ಇಮೋಷನಲಿ ಕನೆಕ್ಟ್ ಆದದ್ದು ಬಹಳ ಇದೆ. ಒಂದು ಎಸ್ಕೇಪ್ ಇದ್ದಲ್ಲಿ ಸೋಲ್ಡ್ ಎಸ್ಕೇಪ್ ಒಂದು ಮಾಡಿದ್ದೆವು. ಓಕೆ, ಅದು ಮಣಿಪಾಲದಿಂದ ಡಾಕ್ಟರ್ಸ್ಗಳ ದೊಡ್ಡೊಂದು ಕಾನ್ಫರೆನ್ಸ್ ಆಯಿತು. ಅದಕ್ಕೆ ಅವರು ಡಾಕ್ಟರ್ ನಮ್ಮ ಹತ್ರ ಹೇಳಿದ್ದು ಮ್ಯಾಜಿಕ್ ಮಾಡಬೇಕು, ಮಗ ಮಾಡಬೇಕು ಅಂತೇಳಿ ತೇಜಸ್ವಿಯಲ್ಲಿ. ಹಾಗೆ ಸೋಲ್ಡ್ ಎಸ್ಕೇಪ್ ಅಂದರೆ ಒಂದು ದೊಡ್ಡ ಚಕ್ರದ ಹಾಗೆ ಮಾಡಿ ಅದಕ್ಕೆ ಕತ್ತಿಗಳನ್ನೆಲ್ಲ ಕೆಳಮುಖಾಗಿ ಕಟ್ಟಿ ಅದನ್ನು ಮೇಲೆ ಹಗ್ಗದಲ್ಲಿ ಕಟ್ಟಿ ಅದರ ಕೆಳಗೆ ಕಂಬಕ್ಕೆ ಮಗನನ್ನು ಚೈನ್ ಹಾಕಿ ಕಟ್ಟೋದು. ಓಕೆ, ಈ ಹಗ್ಗಕ್ಕೆ ಬೆಂಕಿ ಕೊಡೋದು, ಯಾವ ಕತ್ತಿ ಸೇವ್ ಮಾಡಿದ್ದು, ಆ ಹಗ್ಗ ಸುಟ್ಟು ಕೆಳಗೆ ಬೀಳದ್ರೊಳಗಡೆ ಇವನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಎಸ್ಕೇಪ್ ಆಗಿದ್ರೆ ಇವನನ್ನು ಪೀಸ್ ಪೀಸ್ ಮಾಡ್ತದೆ ಕತ್ತಿ. ಇದು ರಿಯಲ್, ಎಲ್ಲ ರಿಯಲ್. ಇದನ್ನು ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದೆವು. ಅದನ್ನು ಮಲ್ಪೆ ಬೀಚ್ನಲ್ಲಿ ಮಾಡುವಾಗ ನನ್ನಲ್ಲಿ ಕ್ಯಾಲ್ಕುಲೇಷನ್ ರಾಂಗ್ ಆಯಿತು. ಕೆಲವು ಸಲ ನಂದು ಆಗ್ತದೆ, ಸಮುದ್ರ ಬದಿಯಲ್ಲ, ಗಾಳಿ ಜಾಸ್ತಿ ಬಂತು, ಈ ಹಗ್ಗಕ್ಕೆ ಬೆಂಕಿ ಬೇಗ ಹಿಡಿದು ಬೇಗ ಹಗ್ಗ ಸುಟ್ಟೋಯ್ತು. ನಾವು ತೋಟದಲ್ಲಿ ಇದು ಮಾಡುವಾಗ ಆ ಗಾಳಿ ಆದರೆ ಲಕ್ಕೆ ಅಂತಂದ್ರೆ ಅದು ತೇಜಸ್ವಿ ಅವನ ಇದರಿಂದಾಗಿ ಆಯ್ತದು. ಅವನು ಅದಕ್ಕಿಂತ ಶೆಡ್ಯೂಲ್ ನಾವು ಫಿಕ್ಸ್ ಮಾಡಿದ ಟೈಮಿಗಿಂತಲೂ ಬೇಗ ಎಸ್ಕೇಪ್ ಆಗಿ ಅವನು ಹೊರಗೆ ಬಂದಾಗಿದೆ. ಅದರಿಂದ ಕತ್ತಿ ಕೆಳಗೆ ಬೀಳುವಾಗ ಅವನು ಎಸ್ಕೇಪ್ ಆಗಿದೆ. ಇನ್ ಕೇಸ್ ಆಗ್ಲಿಲ್ಲದಿದ್ರೆ ಅನಾಹುತ ಗ್ಯಾರಂಟಿ. ಹೌದು. ಸೊ ಇದು ಕೆಲವೆಲ್ಲ, ಆದರೆ ನಾವು ಜಾಗ್ರತೆ, ಪ್ರತಿಯೊಂದು ಐಟಮ್ ಮಾಡೋಗಲು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಿ ನೋಡಿ ಮತ್ತೆ ನಾವು ಪಬ್ಲಿಕ್ಕಿಗೆ ತೋರಿಸ್ಬೇಕು. ನೇರವಾಗಿ ಪಬ್ಲಿಕ್ಕಿಗೆ ಮಾಡಲಿಕ್ಕೆ ಯಾವತ್ತೂ ಹೋಗ್ತಾರೆ. ಅಂದರೆ ಮತ್ತೆ ಇನ್ನೊಂದೇನೆಂದರೆ, ನೀವು ಮಾಡಿದ ಟ್ರಿಕ್ಕನ್ನು ಎಸ್ಪೆಷಲಿ ಮಕ್ಕಳು ಅವ್ರ ಮನೇಲಿ ನಾನು ಟ್ರೈ ಮಾಡ್ತೇನೆ ಅಂತ, ಅದು ಸಹ ಒಂದು ರಿಸ್ಕ್ ಫ್ಯಾಕ್ಟರ್ ಇರ್ತದೆ. ಆದರೆ ನಾವೇನು ಮಾಡ್ತೇವೆ ಅಂದರೆ, ಇಂಥ ರಿಸ್ಕ್ ಐಟಮ್ ಮಾಡೋ ಈಗಲೂ ಅಷ್ಟೇ ಮಕ್ಕಳಲ್ಲಿ ಇದ್ದರೆ ಅವರಿಗೆ ಹೇಳ್ತೇವೆ, ನಾವು ಮಾಡಿದ್ದನ್ನು ಅಲ್ಲ ನೋಡಿ ನೀವು ಮಾಡಲಿಕ್ಕೆ ಹೋಗಬೇಡಿ ಇದರ ಮನೆಯಲ್ಲಿ. ನಾವು ವಾರ್ನಿಂಗ್ ಕೊಡ್ತೇವೆ, ಈಗಲೂ ಕೊಡ್ತೇವೆ ರಿಸ್ಕಿನ ಐಟಮ್ಸನ್ನು. ಸರ್, ಹೀಗೆ ಯಾವಾಗಾದ್ರೂ ಆಗಿದೆ ಸರ್, ನೀವು ಪರ್ಫಾರ್ಮ್ ಮಾಡ್ತಾ ಇರ್ತೀರಿ, ನಿಮ್ಮ ಪ್ಲಾನ್ ಪ್ರಕಾರ ಅದು ಹೋಗೋದಿಲ್ಲ, ಮಿಸ್ಟೇಕ್ ಆಗ್ತದೆ? ಈಗ ನೀವು ಹೇಳಿದಾಗೆ ಬೆಸ್ಟ್ ಎಕ್ಸಾಂಪಲ್ ಕತ್ತಿ ಅದೇ
ಬಟ್ ಜನರು ಅದನ್ನೊಂದು ಟ್ರಿಕ್ ಅಂತವೇ ಎಣಿಸಿದ ಸಹ ಉಂಟಾ? ನಿಮ್ಗೆ ಗೊತ್ತುಂಟು ಅದು ತಪ್ಪಂತ, ಬಟ್ ಜನರಿಗೆ ಅದೊಂದು ಇಸ್ ಪಾರ್ಟ್ ಆಫ್ ಟ್ರಿಕ್ ಅಂತ. ನೀವು ಇದನ್ನು ಹೇಳುವಾಗ ನನಗೆ ಒಂದು ಉಡುಪಿದೆ ಒಂದು ಇನ್ಸಿಡೆಂಟ್ ನೆನಪಾಗ್ತದೆ. ಓಕೆ ಬಹಳ ಹಿಂದೆ ಬೇಜಾರು ಸ್ವಾಮಿಗಳ ಪರ್ಯಾಯದಲ್ಲಿ ಓಕೆ ನಾನು ಒಂದು ಬಾಳೆ ದಂಡೆ ತುಂಡು ಅಂತ ಹೇಳ್ತಾವಲ್ಲ ಕೈದು ಗೊತ್ತಾಯ್ತು ಗೊತ್ತಾಯ್ತು. ಅದನ್ನ ಎರಡು ಬದಿಗೆ ಎರಡು ಚೂರಿ ಹಾಕೋದು. ಹಾ ಹಾ ನಾನೀಗ ಎರಡು ಸೈಡ್ಲಿಗೆ ಹಿಡ್ಕೊಂಡಿರ್ತೇನೆ ನನ್ನ ಕೈಯಲ್ಲಿ. ಚೂರಿಯನ್ನು ಎಳೆದು ನೀವು ಅದರಲ್ಲಿ ಕಟ್ ಮಾಡ್ಬೇಕು ಅದನ್ನು ಅಂತ. ಓಕೆ ಇಬ್ಬರಿಂದ ಬರ್ಲಿಕ್ಕೆ ಹೇಳಿ ಆಯ್ತು, ಚೂರಿ ಎಲ್ಲ ಹಾಕಿ ಆಯ್ತು, ನಾನು ಕೈ ಹಿಡ್ಕೊಂಡಿದ್ದೇನೆ. ನಾನು 1 2 3 ಅಂತ ಹೇಳುವಾಗ ನೀವು ಕತ್ತಿ ಎಳಿಬೇಕು ಅಂತ ಅವ್ರಿಗೆ ಹೇಳಿದ್ ನಾನು. ಸ್ವಾಮೀಜಿಗಳಿಗೆ ಅಲ್ಲ, ಸ್ವಾಮೀಜಿ ಅಲ್ಲ, ಬಂದವರಿಗೆ. ಸ್ವಾಮೀಜಿಯವರು ನೋಡ್ತಾ ಇದ್ರು, ಅವರು ನೋಡ್ತಾ ಇದ್ರು. ಅವ್ರೇನು ಮಾಡಿದ್ರು ಅಂದ್ರೆ ನಾನು ಹಿಡ್ಕೊಂಡಿದ್ದಾಗೆ ಅವ್ರು ಅರ್ಜೆಂಟ್ ಮಾಡಿ ಅವ್ರು ಚಮಕ್ ಅಂತ ಹೇಳಿದ್ಬಿಟ್ರು. ಅದು ಕತ್ತಿ ಬಂದು ನನ್ನ ಬೆರಳು ಕಟ್ಟಾಯಿತು, ಬ್ಲಡ್ ಬರಲಿಕ್ಕೆ ಶುರು ಆಯಿತು. ನಾನು ತಕ್ಷಣ ಒಳಗೆ ಹೋದೆ, ಅದನ್ನು ಬ್ಯಾಂಡೇಜ್ ಎಲ್ಲ ಮಾಡ್ಕೊಂಡು ಬಂದೆ. ಮಂತ್ರಾಕ್ಷರ ತಗೊಳ್ಳಿಕ್ಕೆ ಸ್ವಾಮೀಜಿ ಹತ್ರ ಹೋಗುವಾಗ ಕೈಲಿ ಬ್ಯಾಂಡೇಜ್ ಉಂಟು, ಅದೆಂತದ್ದು ಕೈಯಲ್ಲಿ ಅಂತ ಕೇಳಿದರು. ಅದಾಗ ಆಯ್ತಲ್ಲ ಅದ್ರಂತೆ, ನಿಜವಾಗಿ ತುಂಡಾಗಿದ್ದದು, ಕತ್ತೆ ನಿಜವಾಗಿ ತಾಗಿದ್ದ. ನಾನು ಹೇಳಿದ್ದು ಕೆಲವು ಸಲ ಇದ್ದಾರೆ ಇದಾದ್ರೂ ಕೂಡ ಪ್ರೇಕ್ಷಕರು ನಿಜವಾಗಿ ಆಗಿದ್ದ ಗೊತ್ತಾಗಲ್ಲ. ಹಾಗಾದ್ರೆ ಹೀಗೆ ಸಹ ಉಂಟಾ ಸರ್ ನಿಮ್ದು ಮನೆಯಲ್ಲಿ? ಈಗ ಸಡನ್ ಎಂತ ಆಗ್ತದೆ, ಈಗ ನಮ್ಮ ಮನೆಯಲ್ಲಿ ಸಹ ಹಾಗೆ ಎಂತಾರೊಂದು ಕಳ್ದೋಗ್ತದೆ. ಸೊ ಫಸ್ಟ್ ಬ್ಲೇಮ್ ಬರೋದು ನಂಗೆ, ಲಕ್ಷ್ಮಣ್ ಎಲ್ಲರೂ ತೆಗ್ದಿಟ್ಟಿದ್ದಾನೆ ಅಂತ. ನಿಮ್ಮ ಮನೆಯಲ್ಲಿ ಹಾಗೆ ಆಗುವಾಗ ಮ್ಯಾಜಿಕ್ ಮಾಡಿದ್ದಾರೆ, ಶಂಕರ್ ಸರ್ ಅವರು ಮ್ಯಾಜಿಕ್ ಮಾಡಿ ತಗೊಂಡಿದ್ದಾರೆ, ವಾಪಸ್ ತನ್ನಿ ಅಂತ ಹೇಳು? ನಮ್ಮಲ್ಲಿ ಆಗುವ ಚಾನ್ಸೇ ಇಲ್ಲ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಮ್ಯಾಜಿಷಿಯನ್, ಅದನ್ನ ಮ್ಯಾಜಿಕ್ ನಲ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತುಂಟು ಅವ್ರಿಗೆ. ಇಂಡಿಯನ್ ಮ್ಯಾಜಿಕ್ ಇದು ಫ್ಯೂಚರ್ ಏನು ಸರ್? ಇಂಡಿಯನ್ ಮ್ಯಾಜಿಕ್ ಎಂದು ಫ್ಯೂಚರ್ ಉಂಟು. ಯಾವುದೇ ಕಲೆ ಇರಲಿ, ಯಾವುದೇ ಮ್ಯಾಜಿಕ್ ಅಂತ ಹೇಳಿಲ್ಲ, ಅದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ನೀವು ಮಾಡಿದರೆ ಖಂಡಿತ ಫ್ಯೂಚರ್ ಉಂಟು. ಆದರೆ ಈಗ ಒಂದು ಆಡಿಯನ್ಸಲ್ಲಿ ಏನಾಗಿದೆ ಅಂದರೆ, ಈಗ ಇತ್ತೀಚಿನ ಎಲ್ಲ ಈ ಅಲ್ಟ್ರಾ ಡೆವಲಪ್ಮೆಂಟ್ಸ್ಗಳಿಂದಾಗಿ ಮನೆಯಿಂದ ಹೊರಗೆ ಹೋಗಿ ಅದನ್ನು ನೋಡುವಂಥ ಒಂದು ಮನಸ್ಥಿತಿ ಭಾಳ ಕಡಿಮೆ ಆಗಿದೆ. ಈಗ ನಿಮ್ಮ ಮನೆ ನೆಕ್ಸ್ಟ್ ಇದರಲ್ಲಿ ಒಂದು ಹಾಲ್ನಲ್ಲಿ ಎಂಥ ಕಾರ್ಯಕ್ರಮ ಆಗ್ತಿದ್ರೆ ನೀವು ಇಲ್ಲಿ ಕೂತ್ಕೊಂಡು ಮೊಬೈಲ್ನಲ್ಲಿ ಇದೆಲ್ಲ ನೋಡ್ಕೊಂಡು ಯೂಸ್ ಮಾಡ್ಕೊಂಡಿರ್ತಾರೆ, ನೀವು ಅಲ್ಲಿಗೆ ಹೋಗೋದಿಲ್ಲ. ಇದು ಒಂದು ಸ್ವಲ್ಪ ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ, ನೀವಲ್ಲಿ ಆಡಿಯನ್ಸ್ ಇದ್ದಷ್ಟು ಕಲಾವಿದನಿಗೆ ಸ್ಟೇಜಲ್ಲಿ ಸ್ಫೂರ್ತಿ ಬರೋದು ಜಾಸ್ತಿ. ಅಲ್ಲಿ ಇಲ್ಲ ಅಂತಾದರೆ, ಆಡಿಯನ್ಸ್ ರಿಯಾಕ್ಷನ್ಸ್ ಇಲ್ಲ ಅಂತಾದರೆ ಅವರಿಗೆ ಸ್ಫೂರ್ತಿ ಬರೋದಿಲ್ಲ. ಇದು ಒಂದು ಸಣ್ಣ ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಎಲ್ಲ ಆರ್ಟಿನಾಗೆ ಬೆಳವಣಿಗೆ, ಮ್ಯಾಜಿಕ್ ಉಂಟು. ಮತ್ತು ತುಂಬ ಡೆವಲಪ್ಮೆಂಟ್ಸ್ ಈಗ ಬೇರೆ ಎಲ್ಲದರಲ್ಲಿ ಆದಾಗೆ, ಈಗ ಮೊದಲು ಮ್ಯಾಜಿಕ್ ಮಾಡುವಾಗ ಸ್ಟೇಜಲ್ಲಿ ಬಣ್ಣ ಬಣ್ಣದ ಕರ್ಟನ್ಗಳನ್ನು ಹಾಕ್ತಾ ಇದ್ದೆವು. ನಾಟಕ ಹಾಕುವಾಗ ಒಂದೊಂದು ಸೀನುಗಳಿಗೆ ಒಂದೊಂದು ಸೀನ್ ಕರ್ಟನ್ಗಳೆಲ್ಲ ಇರ್ತಾ ಇತ್ತು. ಈಗ ಅದು ಯಾವುದೂ ಇಲ್ಲಲ್ಲ. ಈಗ ನಾವು ಕೂಡ ಒಂದೇ ಪ್ಲೇನ್ ಕರ್ಟನ್ ಫ್ರೇಮ್ ಅಲ್ಲಿ, ನಾಟಕಗಳಲ್ಲಿ ಕೂಡ ಹಾಗೆ. ಯಾಕೆ, ಅದು ಟ್ರೆಂಡ್ ಚೇಂಜ್ ಆಗಿದೆ, ಮೊದಲನೇ ಇದಿಲ್ಲ. ಆದರೆ ಜನರು ಮೊದಲು ಅದನ್ನು ಎಂಜಾಯ್ ಮಾಡಿದ್ದನ್ನು, ಇದನ್ನು ಎಂಜಾಯ್ ಮಾಡಿದ್ದನ್ನು ಯಾವುದು ಜಾಸ್ತಿ ಅಪ್ರಿಷಿಯೇಟ್ ಮಾಡ್ಬೋದು, ಇದನ್ನು ಮಾಡ್ತಾರೆ. ಯಾಕೆ, ಅಲ್ಲಿ ಡಿಸ್ಟ್ರಕ್ಷನ್ ಜಾಸ್ತಿ ಉಂಟು. ಇಲ್ಲಿ ಡಿಸ್ಟ್ರಕ್ಷನ್ ಇಲ್ಲ, ಪ್ಲೇನ್ ಸ್ಟೇಜ್. ಅಲ್ಲಿ ನೀವು ಮಾಡಿದ್ದು ನೀವು ಫುಲ್ ವಿಸಿಬಿಲಿಟಿ, ನಿಮ್ಮ ಐಟಮ್ ಇರಲಿ, ನಿಮ್ಮ ಆ್ಯಕ್ಷನ್ಸ್ ಇರಲಿ ಉಂಟು. ಅದನ್ನು ಇದನ್ನು ಎಂಜಾಯ್ ಮಾಡ್ತಾರೆ. ಬಟ್ ಈಗ ನಾನು ನೋಡಿದ್ದೇನೆ ಸರ್, ಮ್ಯಾಜಿಷಿಯನ್ ಎಲ್ಲ ಒಂದು ಬರ್ಡೇ ಪ್ರೋಗ್ರಾಮ್ ಇರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಮನೆ ಫಂಕ್ಷನಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಅದೊಂದು ಒಳ್ಳೆಯ ಸ್ಥಿತಿ ಅಂತ ಹೇಳ್ತೀರಾ ಆ್ಯಸ್ ಅ ಮ್ಯಾಜಿಷಿಯನ್? ಅಲ್ಲ, ತೊಂದರೆ ಇಲ್ಲ, ಅದು ತಪ್ಪು ಅಂತ ಹೇಳೋದಿಲ್ಲ. ಅವರಲ್ಲಿ ಅಲ್ಲಿ ಎಂಟರ್ಟೈನ್ಮೆಂಟ್ ಬೇಕು, ಅಲ್ಲಿ ಸಹ ಮಕ್ಕಳಿರ್ತಾರೆ, ಬೇಕು ಎಂಟರ್ಟೈನ್ಮೆಂಟ್. ಮತ್ತು ಇನ್ನೊಂದು ನೋಡಿ, ಈಗ ನಮಗೆ ಈಗಲೇ ಕೆಲವರು ಸಿಗ್ತಾರೆ, ಅವರಿಗೀಗ 50-60 ವರ್ಷ ಪ್ರಾಯದವರು ಸಿಗ್ತಾರೆ ನಮಗೆ. ಸಿಕ್ಕಿ ಹೇಳ್ತಾರೆ, ನಾನು ಸಣ್ಣದಿದ್ದಾಗ ಎಲಿಮೆಂಟರಿ ಶಾಲೆಯಿದ್ದಾಗ ನೀವು ಪ್ರೋಗ್ರಾಮ್ ಮಾಡಿದ್ದೀರಿ ಅಲ್ಲಿ ಬಂದು ನೋಡಿದ, ಒಂದು ಪ್ರಿಂಟ್ ಆಗಿದೆ ಬ್ರೈನಲ್ಲಿ. ಹೌದು, ಅದು ಪ್ರಿಂಟ್ ಆಗಿದೆ. ಆ ಒಂದು ಮೆಮೊರಿ ಅವರಲ್ಲಿ ಇರ್ತದಲ್ಲ ಇರೋದು, ಅದು ನಮ್ಮದು ಖುಷಿ ಇರ್ತಾವೆ. ಈಗಲೂ ನೆನಪಿಟ್ಕೊಂಡಿದ್ದಾರೆ ಇವರು ಹಿಂದೆ ಖುಷಿ ಆಗ್ತದೆ ನಮಗೆ. ಅದು ಬೇಕದು. ಪ್ರಾಬ್ಲಿ ಆ್ಯಸ್ ಅ ಆಡಿಯನ್ಸ್ ನಮ್ಮದು ಏನು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಸರ್, ಇಂಥದ್ದೊಂದು ಟ್ರೆಡಿಷನ್ ರಿಟರ್ನ್ ಮಾಡಿ ಮುಂದೆ ಸಪೋರ್ಟ್ ಮಾಡಬೇಕಂತ ಹೇಳಿದರೆ? ಆಡಿಯನ್ಸಿಗೆ ಮೇನ್ ಇದೇನೆಂದರೆ ಅವ್ರು ಕೂತ್ಕೊಂಡು ಎಂಜಾಯ್ ಮಾಡಬೇಕು. ಕರೆಕ್ಟ್. ಈಗ ನಾವೇ ಪ್ರೋಗ್ರಾಮ್ ಕೊಡುವಾಗ ಅದು ಎಷ್ಟೇ ದೊಡ್ಡ ಫಂಕ್ಷನ್ ಇದರಲ್ಲಿ ಇರಲಿ, ಮಧ್ಯೆ ಡ್ರಿಂಕ್ಸ್ ಏನಾದರೂ ಸರ್ವ್ ಮಾಡ್ತಾರೆ ಅಂತ ಆದರೆ, ತಿಂಡಿ ತಿನಿಸುಗಳು ಸರ್ವ್ ಆಗ್ತಂತಾರೆ, ನಾವು ಮ್ಯಾಜಿಕನ್ನು ಸ್ಟಾಪ್ ಮಾಡ್ತೇವೆ. ಈಗ ನಿಮಗೆ ಕಾಫಿ ಕುಡಿಯುವ ಟೈಮು, ಕುಡೀರಿ, ಐ ವಿಲ್ ಬಿ ಬ್ಯಾಕ್ ಅಗೇನ್ ಅಂತೇಳಿ ಒಳಗೋದು. 1-2 ಕಡೆಯಲ್ಲಿ ಅನುಭವ ಆಗಿದೆ ನಮಗೆ. ಆವಾಗ ತಕ್ಷಣ ಆ ಹೆಡ್, ಅಲ್ಲಿ ಊರಿನ ಆರ್ಗನೈಸರು ಅವರೇ ಬಂದು ಸಾರಿ ಅಂತ ಹೇಳಿದ್ದಾರೆ, ಸ್ಟಾಪ್ ಮಾಡಿದೆ. ಇದು ಯಾಕೆ ಅಂದರೆ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಈ ಮ್ಯಾಜಿಕ್ ಆಗಿ ಹೋಗುವಂಥದ್ದು. ಅದೇ ಟೈಮಲ್ಲಿ ಒಬ್ಬ ಚಾ ತಗೊಂಡು ಮಧ್ಯೆ ಅಡ್ಡ ಬಂದರೆ
ಅವನಿಗೆ ನೋಡ್ಲಿಕ್ಕೆ ಆಗ್ತದ, Correct. ಎಂಜಾಯ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ, ಆ ಒಂದು ಮೂಮೆಂಟ್ ಪಾಸ್ ಆಗಿ ಹೋಗ್ತದೆ. ಹೋಗ್ತದೆ. ಈಗ ಉಡುಪಿಯಲ್ಲಿ ನಾವು ಗಿಲಿಗಿಲಿ ಕಾನ್ಫರೆನ್ಸು ರಾಜಾಂಗಣದ ಮಧ್ಯದಲ್ಲಿ ಮಾಡಿದ್ದು. ಅಲ್ಲಿ ಸ್ವಾಮೀಜಿಗಳಿಗೆಲ್ರಿಗೂ ಸೈಡ್ನಲ್ಲಿ ಕೂತ್ಕೊಂಡು ದೊಡ್ಡ ಪ್ಲಾಟ್ಫಾರ್ಮ್ ಮಾಡಿ, ಸಪ್ರೇಟ್ ಪ್ಲಾಟ್ಫಾರ್ಮ್ ಮಾಡಿ ಅಲ್ಲಿ ಕೂತ್ಕೊಂಡು ನೋಡ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದು. ಫಸ್ಟಿಗೆ ಯಾಕೆ ಅಂತ ಬಂತು, ಸ್ವಾಮೀಜಿಗಳಿಗೆ ಇದು ಬೇರೆ ಇಟ್ಟಾಗ ಆಗ್ತದೆ ಅಂತೇಳಿ. ಅಲ್ಲ, ಇದು ಇಂಥ ಉದ್ದೇಶಕ್ಕೆ. ಈಗ ನಾವು ಅಲ್ಲಿ ಒಬ್ಬ ಫಾರಿನರ್ ಯಾರೇ ಇರಲಿ ಮ್ಯಾಜಿಕ್ ಮಾಡ್ತಾ ಇದ್ದಾನೆ, ಅದೇ ಟೈಮಿಗೆ ಸ್ವಾಮೀಜಿ ಬರುವಾಗ ಕೂತವರು ಎದ್ದು ನಿಲ್ತಾರೆ, ಅದು ರೆಸ್ಪೆಕ್ಟ್ ಕೊಡೋದು. ಅವರು ಎದುರು ಎತ್ತಕೊಳ್ಳಿ ಸ್ಟೇಜಲ್ಲಿ ಮಾಡುವ ಆರ್ಟಿಸ್ಟ್ಗೆ ಹೇಗಾಗ್ತದೆ, ಅವನ ಐಟಮ್ ಎಲ್ಲಿ ಇದಾಗ್ತದೆ. ಈ ಒಂದು ಭಂಗ ಬರಬಾರ್ದು ಅಂತೇಳಿ ಆ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೇವೆ. ಅದು ಕೊನೆಗೆ ಎಲ್ಲರೂ ಸ್ವಾಮೀಜಿಗಳು ಒಪ್ಕೊಂಡು ಮೆಚ್ಚಿಕೊಂಡದ್ದು ಕರೆಕ್ಟ್ ಅದು ಅಂತ ಹೇಳಿದ್ದಾರೆ. ಕೆಲವೆಲ್ಲ ಹೌದು. ಓಕೆ ಸರ್, ನಿಮ್ಮ ಮಗ ಜೂನಿಯರ್ ಶಂಕರ್ ಅವರು ರೈಟ್, ಈಗ ಲಂಡನಲ್ಲಿ ಇದ್ದಾರೆ, ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಲಾಸ್ಟ್ 15 ದಿವಸದಿಂದ. ಬಟ್ ಮುಂಚೆ ನೀವು ಮತ್ತೆ ಅವರು ಒಂದೇ ಸ್ಟೇಜ್ ಶೇರ್ ಮಾಡಿದ್ರಿ. ಸೊ ಆಗ ನಿಮ್ಮ ಒಂದು ಕೊಲಾಬ್ರೇಷನ್ ಹೇಗಿತ್ತು? ಸೊ ಒಂದು ತಂದೆ ಮಗವ, ಗುರು ಶಿಷ್ಯವ, ಇಲ್ಲ ಕೋ ಆರ್ಟಿಸ್ಟ್? ಅಲ್ಲ, ನಾವು ಗುರು ಶಿಷ್ಯ ಅಂತ ಹೇಳಿಲ್ಲ, ಕೋ ಆರ್ಟಿಸ್ಟ್ಗಳ ಹಾಗೆ ನಾವು ಸ್ಟೇಜಲ್ಲಿ ಇದ್ದೇವೆ. ಹೌದು, ಯಾಕೆಂದರೆ ನಾನು ಗುರು ಅಂತಲೇ ಹೇಳೋದಿಲ್ಲ, ಅವನನ್ನು ಶಿಷ್ಯ ಅಂತಲೇ ನಾನು ಇದು ಮಾಡೋದಿಲ್ಲ. ನಮ್ದು ಏನಿದ್ರು ಮ್ಯೂಚುವಲ್ ಡಿಸ್ಕಷನ್ನಲ್ಲಿ ಮ್ಯಾಜಿಕ್ಕನ್ನು ನಾವು ಮುಂದುವರಿಸ್ಕೊಂಡು ಬಂದವರು. ನನಗಿಂತಲೂ ಕೆಲವು ಬಾರಿ ಅವನದು ಐಡಿಯಾಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಾಡರ್ನ್ ಟಚ್ ಇದೆ 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 ಖಂಡಿತ ಇದೆ, ಖಂಡಿತ ಇದೆ. ಎಂತ ಅನಿಸ್ತದೆ ಸರ್ ಅವರು ಇಂಟರ್ನ್ಯಾಷನಲ್? ಅಲ್ಲ, ತುಂಬ ಖುಷಿ ಆಗ್ತದೆ. ಈಗ ಅವನಿಗೆ ಇದು ನನ್ನೇ ಫಾಲೋ ಮಾಡಿ, ಈಗ ಮೊದಲು ನಾನು PC ಸರ್ಕಾರ, KL ಅವ್ರದ್ದೆಲ್ಲ ಟೀಚರ್ಸ್ ನೋಡಿ ಅವ್ರದನ್ನೇ ನಾನು ಫಾಲೋ ಮಾಡ್ತಾ ಇದ್ದೆ. ಆಗ ನನಗೆ ಬೇರೆ ಯಾವುದೇ ಸ್ಕೋಪ್ ಇಲ್ಲ. ಇವನು ಇಷ್ಟಕ್ಕೆ ನನ್ನ ಇದು ನೋಡಿ ಕೂಡ ನನ್ನದನ್ನೇ ಅವನು ಫಾಲೋ ಮಾಡೋದಲ್ಲ, ಅದರಲ್ಲಿ ಅವನದನ್ನು ಇಂಡಿವಿಜುವಾಲಿಟಿಯನ್ನು ಅವನು ಬೆಳೆಸ್ಕೊಂಡು ಹೋಗ್ತಾನೆ ಅವನು ಆಯ್ತು ಪ್ರೋಗ್ರಾಮ್ನಲ್ಲಿ. ಅದು ನನಗೆ ಖುಷಿ ಆಗ್ತದೆ. ಸರ್, ಒಂದು ಮ್ಯಾಜಿಕಲ್ ಸೆಂಟೆನ್ಸ್ ನಾವು ಕನ್ಕ್ಲೂಡ್ ಮಾಡೋ ಮುಂಚೆ ನಿಮ್ಮ ಜರ್ನಿಯನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ ಮ್ಯಾಜಿಕಲ್ ಸೆಂಟೆನ್ಸಲ್ಲಿ ಹೇಗೆ ಮಾಡ್ತೀವಿ? ಮ್ಯಾಜಿಕ್ ಅಂದರೆ ದೇರ್ ಇಸ್ ನೋ ಸಚ್ ಥಿಂಗ್ ಆ್ಯಸ್ ಸಮಥಿಂಗ್ ಫ್ರಮ್ ನಥಿಂಗ್. ದೇರ್ ಕ್ಯಾನ್ ಬಿ ಸಮಥಿಂಗ್ ಔಟ್ ಆಫ್ ಸಮಥಿಂಗ್. ಔಟ್ ಆಫ್ ನಥಿಂಗ್ ಅಲ್ಲ, ಔಟ್ ಆಫ್ ಸಮಥಿಂಗ್. ಇದು ಮ್ಯಾಜಿಕ್ಕಿನ ಪ್ರಿನ್ಸಿಪಲ್. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಮಂಥನ್ ವಿತ್ ಲಕ್ಷ್ಮಣ್ ಪಾಡ್ಕಾಸ್ಟಿಗೆ ಬಂದದಕ್ಕೆ. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಅಸ್ ಥ್ರೂ ಬ್ಯಾಕ್ ಸ್ಟೇಜ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ಒಂದು ಮೆಜಿಷಿಯನ್ ಇದು ಜರ್ನಿ ಹೇಗೆ ಇರ್ತದೆ, ರಿಸ್ಕ್ ಫ್ಯಾಕ್ಟರ್ ಹೇಗೆ ಇರ್ತದೆ, ಮತ್ತು ಒಂದು ಆಡಿಯನ್ಸನ್ನು ಎಂಟರ್ಟೈನ್ ಮಾಡಲಿಕ್ಕೆ ಎಂತೆಲ್ಲ ಎಫರ್ಟ್ ಇರ್ತದೆ. ಸೊ ಐ ಪ್ರೇ ದಟ್ ಇನ್ನೂ ಸಹ ನಿಮಗೆ ತುಂಬ ಶೋಸ್ ಸಿಗಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಇಂಡಿಯನ್ ಟ್ರೆಡಿಷನ್ ಮುಂದೆ, ಇಂಡಿಯನ್ ಮ್ಯಾಜಿಕ್ ಟ್ರೆಡಿಷನ್ ಮುಂದೆ ತಗೊಂಡು ಹೋಗುವಾಗೆ ಆಗಲಿ ಅಂತ ಹೇಳ್ತೇನೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನನ್ನ ಪಾಡ್ಕಾಸ್ಟ್ ಬಂದದಕ್ಕೆ ಮಂಥನ್ ವಿತ್ ಲಕ್ಷ್ಮಣ್. ಇಟ್ಸ್ ಅನ್ ಆನರ್ ಟು ಹ್ಯಾವ್ ಯು ಹಿಯರ್. ಥ್ಯಾಂಕ್ ಯು. ನನಗೆ ಕೂಡ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿಕೊಂಡು, ಇಷ್ಟು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಸೊ ವ್ಯೂವರ್ಸ್, ಐ ಸ್ಟ್ರಾಂಗ್ಲಿ ಬಿಲೀವ್ ಎವ್ರಿ ಒನ್ ಆಫ್ ಅಸ್ have a small set of magic in ourselves. So let's try to encash that anta helta. Please do follow my channel. Please do subscribe. Sir, close ಮಾಡೋ ಮುಂಚೆ ಯಾವ್ದಾದ್ರು ಮ್ಯಾಜಿಕ್ ಉಂಟಾ ನಮ್ಮ ಆಡಿಯನ್ಸ್ ನಮ್ಮದ್ರಲ್ಲಿ ಸಬ್ಸ್ಕ್ರೈಬ್ ಮಾಡೋ ಹಾಗೆ, ನಮ್ಮ ಚಾನಲ್ ಒಂದು ಜಾಸ್ತಿ ಮಾಡೋ ಹಾಗೆ? ಅಲ್ಲ, ನಿಮ್ಮ ಚಾನಲ್ ಖಂಡಿತವಾಗಿಯೂ ಜಾಸ್ತಿ ಆಗ್ತದೆ. ಅದು ಮ್ಯಾಜಿಕ್ ನಾನು ಮಾಡೋದಲ್ಲ, ನೀವೇ ಮಾಡ್ತಾ ಇದ್ದೀರಿ. ಅಂದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀವು ಕೊಡ್ತಾ ಇದ್ದೀರಿ, ಅದೇ ನಿಮಗೆ ಮ್ಯಾಜಿಕ್. ಬ್ಲೆಸ್ಸಿಂಗ್ ಸರ್, ನಿಮ್ದೆಲ್ಲ ಬ್ಲೆಸ್ಸಿಂಗ್. Thank you so much, and we'll come back with more inspiring journey, more inspiring episode. Till then, signing off from this episode. Thanks again. Thank you.